ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ರಿ, ದೇವರು ಸಹಾಯ ಮಾಡಲಿ. ಆದಿಕಾಂಡ 3ನೇ ಅಧ್ಯಾಯ 1-7 ವಾಕ್ಯ ಪಟ್ಟಂತ ಓದಿ ಸಹಾಯ ಮಾಡ್ರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಸರ್ಪವು ಯುಕ್ತಿಯುಳ್ಳವಂತದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು 4ನೇ ವಾಕ್ಯ 7ನೇ ವಾಕ್ಯದವರೆಗೂ ಓದಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೋಗಿ ಸಾಯುವುದಿಲ್ಲ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷೆ ತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಹುಟ್ಟುಕೊಂಡರು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಸಂಡೇ ಕ್ಲಾಸ್ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಆದಾಮ ಅವ್ವರನ್ನು ಸೃಷ್ಟಿ ಮಾಡಿ, ಇದು ಈ ಮರದ ಹಣ್ಣನ್ನ ನೀವು ತಿನ್ನಬಾರದು. ಹಲ್ಲೆಲೂಯಾ. 2 ಆಗ ತಗೊಂಡು ಗೋಡೆ ಕೊಡಿರಿ, ಸೈಲೆಂಟ್ ಆಗ್ಬಿಡ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳಿದ್ರು ಮರದ ಹಣ್ಣನ್ನ ತಿನ್ನಬಾರ್ದು. ಕೆಲವು ಜನರು ಕ್ಲೀನಾಗಿ ವಿವರಿಸ್ತಾರೆ, ಕೆಲವು ಜನರು ಬೇರೆ ಹಣ್ಣು 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 ಅಷ್ಟೇ ಹೋಗ್ಬಿಡ್ತಾರೆ. ಬಟ್ ಅದೇನು ಹಣ್ಣು? ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡುವಂತ ಹಣ್ಣು. ಹಲ್ಲೆಲೂಯಾ. ನೀವು ಅದು ತಿಂದ ದಿನವೇ ಏನಾಗ್ತೀರಿ? ಸತ್ತು ಹೋಗ್ತೀರಿ ಅಂತ ದೇವರು ಒಂದು ಆಜ್ಞೆಯನ್ನ, ನಿಬಂಧನೆಯನ್ನ ಹೊರಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಆ ಮರದಲ್ಲಿ ಏನಿದೆ? ಎಣ್ಣ. ಜೋರಾಗಿ ಮಾತಾಡ್ರಿ. ಆ ಮರದಲ್ಲಿ ಏನಿದೆ? ಹಣ್ಣಿದ್ಯಾ? ಇದೆ. ಹಣ್ಣು ಇರೋದಕ್ಕೋಸ್ಕರನೇ ದೇವರೇನು ಹೇಳ್ತಾ ಇದ್ದಾರೆ, ಆ ಮರದಲ್ಲಿರುವಂತ ಹಣ್ಣನ್ನ ತಿನ್ನಬೇಡ್ರಿ. ಅಂದ್ರೆ ಆ ಮರದಲ್ಲಿ ಹಣ್ಣಿದೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ಹಣ್ಣಿರುವಂತ ಮರದಲ್ಲಿ ಯಾರು ಪ್ರಕಟ ಆಗ್ತಾ ಇದಾರೆ? ಮಾಮ. ಯಾರು? ಎಲ್ಲಿ ಜೋರಾಗಿ ಹೇಳ್ರಿ. ಯಾರು ಪ್ರಕಟ ಆಗ್ತಾ ಇದಾರೆ? ಸೈತಾನ ಪ್ರಕಟ ಆಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಮರದಲ್ಲಿ ಹಣ್ಣಿರ್ತದೋ ಆ ಹಣ್ಣಿಗೆ ವಿರೋಧವಾಗಿ ಅಥವಾ ಆ ಮರಕ್ಕೆ ವಿರೋಧವಾಗಿ ಒಂದು ಶಕ್ತಿ ಪ್ರಕಟ ಆಗುತ್ತೆ. ಕೆಲವು ಜನರು ಹೇಳ್ತಾರೆ, ಮಾಡಿದ ತಪ್ಪುಗಳೆಲ್ಲ ಮಾಡ್ಕೊಂಡು, ಮಾಡಿದ ಕಾರ್ಯಗಳೆಲ್ಲ ಮಾಡ್ಕೊಂಡು, ಅಯ್ಯೋ ಕಷ್ಟ, ಅಯ್ಯೋ ಹೋರಾಟ, ಅಯ್ಯೋ ಸಮಸ್ಯೆ. ಅದಲ್ಲ. ಯಾರು ಪರಿಶುದ್ಧವಾಗಿದ್ದು ದೇವರ ಚಿತ್ತದಂತೆ, ದೇವರ ನಿಯಮದಂತೆ ನಡ್ಕೊಂಡು ಪರಿಶುದ್ಧವಾಗಿ ದೇವರಿಗಾಗಿ ಫಲ ಕೊಡುವಂತವರಾಗಿರ್ತಾರೋ, ಅಂತ ಫಲ ಕೊಡುವಂತವರ ಪಕ್ಕದಲ್ಲಿ ಶತ್ರು ಯಾವಾಗಲೂ ಇರ್ತಾನೆ. ಸ್ತೋತ್ರ ಬಂದಿಲ್ಲ? ಸ್ತೋತ್ರ ಬರ್ತಾ ಇರುವಾಗಲೂ ನನಗೆ ಸಂಶಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡ್ರಿ, ಜೀವಂತವಾಗಿದ್ದೀರಾ ಅಂತ ಕೇಳ್ರಿ. ಹೇಳ್ರಿ, ಜೀವಂತವಾಗಿದ್ದೀರಾ? ಜೀವಂತವಾಗಿದ್ದೀರಾ? ನಿನ್ನ ಕಿವಿ ಜೀವಂತವಾಗಿದೆಯಾ? ನಿನ್ನ ಬಾಯಿ ಜೀವಂತವಾಗಿದೆಯಾ? ಕೆಲವು ಜನರು ಕನ್ನಡನೂ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಹೇಳ್ರಿ, ಜೀವಂತವಾಗಿ ಕೂತ್ಕೊಳ್ರಿ. 2 ತರ ಕಲ್ಲಿದೆ ಬೈಬಲಲ್ಲಿ. ಎಷ್ಟು ತರ ಕಲ್ಲಿದೆ? 2 ತರ. ಸುಮಾರು ತರ ಕಲ್ಲು ಬರ್ತದೆ, ಬಟ್ ಯೇಸು ಸ್ವಾಮಿ ಹೇಳಿದಂತೆ 2 ಕಲ್ಲುಗಳು ಕುರಿತು ನಾನು ಮಾತಾಡ್ತೀನಿ. ಒಂದು ಕಲ್ಲು ಏನಂತೆ? ಜೀವ ಉಳ್ಳ ಕಲ್ಲು. ಇನ್ನ ಒಂದು ಕಲ್ಲಿದೆಯಂತೆ, ಜೀವ ಇಲ್ದಿರುವಂತ ಕಲ್ಲು. ಜೀವ ಇರುವಂತ ಕಲ್ಲು ಇದ ಮೇಲೆ ಜೀವ ಇಲ್ಲದೆ ಇರುವಂತ ಕಲ್ಲು ಕೂಡ. ಹಲ್ಲೆಲೂಯಾ. ಈಗ ನೀವ್ ಹೇಳ್ರಿ, ಜೀವ ಇರುವ ಕಲ್ಲ, ಜೀವ ಇಲ್ಲದೆ ಇರುವ ಕಲ್ಲ?
ಜೀವ ಇರುವ ಕಲ್ಲು. ಈ ಜೀವ ಇರುವಂತ ಕಲ್ಲಿಗೆ ಒಂದು ಪ್ರತ್ಯೇಕತೆ ಇದೆ. ಏನಿದೆ? ಪೂಜಾರಿಯ ಕತೆ ಎಲ್ಲ ಬೇಡ ಇಲ್ಲಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕರೆಕ್ಟಾಗಿ ಹೇಳಬೇಕು. ಈ ಕಲ್ಲಿಗೊಂದು ಪ್ರತ್ಯೇಕತೆ ಇದೆ. ಯಾವ ಕಲ್ಲಿಗೆ? ಜೀವ ಇರುವ ಕಲ್ಲಿಗೆ. ಪ್ರೈಸ್ ದಿ ಲಾರ್ಡ್. ಜೀವ ಇರುವಂತ ಕಲ್ಲಿಗೆ ಒಂದು ಪ್ರತ್ಯೇಕತೆ ಇದೆ, ಜೀವ ಇಲ್ಲದೆ ಇರುವಂತ ಕಲ್ಲಿಗೆ ಒಂದು ಪ್ರತ್ಯೇಕತೆ ಇದೆ. ಜೀವ ಇಲ್ಲದಿರುವಂತ ಕಲ್ಲು ಯಾವ ಟೈಮಲ್ಲಿ ಬೇಕಾದ್ರೂ ವಿಗ್ರಹ. ಹಲ್ಲೆಲೂಯ, ಅರ್ಥ ಆಗ್ತಾ ಇದೆಯಾ? ಜೀವ ಇಲ್ಲದೆ ಇರುವಂತ ಕಲ್ಲು. ನಾನು ತಪ್ಪಾಗಿ ಮಾತಾಡ್ತಾ ಇಲ್ಲ. ಇವಾಗ ವಿಗ್ರಹಗಳು ಹೇಗೆ ಮಾಡ್ತಾರೆ? ಕಲ್ಲುಗಳಲ್ಲಿ ಕೆತ್ತಿ ಮಾಡ್ತಾರೆ. ಹಲ್ಲೆಲೂಯ. ಈಗ ನಿಮಗೆ ಜೀವ ಇದೆ ಇಲ್ವಾ? ಈಗ ನಿಮ್ ತಲೆ ಕಟ್ ಮಾಡ್ಬಿಟ್ಟು ಗಣೇಶನ ತಲೆ ಇಡ್ರಿ ನೋಡೋಣ. ಯಾಕೆ? ಜೀವ ಇದೆ, ಸರಿ, ಅದು ಬಿಡ್ರಿ. ಈಗ ಜೀವ ಇಲ್ದಿರುವ ಕಲ್ಲುಗಳು ತಗೊಂಡು ಜನಗಳನ್ನ ಮಾಡ್ತಾ ಇದ್ದಾರೆ, ವಿಗ್ರಹಗಳನ್ನ ಅವ್ರು ಕೆತ್ತಿ 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 ಅವ್ರಿಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೊಂಥರ ಜೀವ ಇರೋ ಕಲ್ಲಿಗೂ ಜೀವ ಇಲ್ದಿರೋ ಕಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಜೀವ ಇಲ್ದೇ ಇರುವ ಕಲ್ಲು ಅದೇನ್ ಬೇಕಾದ್ರೂ ಮಾಡಬಹುದು. ಬಟ್ ಜೀವ ಇರುವ ಕಲ್ಲು ಹಾಗಲ್ಲ. ವಾಕ್ಯ ಹೇಳ್ತದೆ, ಈ ಕಲ್ಲು ಮೇಲೆ ಯಾರು ಬೀಳ್ತಾರೋ ಅವ್ರು ಉಳಿ ಉಳಿ ಆಗ್ತಾರ. ದೇವರ ವಾಕ್ಯ ಹೇಳ್ತದೆ, ಜೀವ ಇರುವ ಈ ಕಲ್ಲು, ಈ ಕಲ್ಲಿನ ಮೇಲೆ ಯಾರು ಬೀಳ್ತಾರೋ ಅವ್ರು ತುಂಡು ತುಂಡು ಆಗ್ತಾರಂತೆ. ವಾಕ್ಯ ಇದೆಯಾ? ನಾನು ವಾಕ್ಯನೇ ಮಾತಾಡೋದು. ಈ ಕಲ್ಲು ಮೇಲೆ ಯಾರು ಬೀಳ್ತಾರೋ ಅವ್ರೇನಾಗ್ತಾರಂತೆ? ತುಂಡು ತುಂಡು ಆಗ್ತಾರಂತೆ. ಬೈ ಚಾನ್ಸ್ ಈ ಕಲ್ಲು ತಲೆ ಕಟ್ಟಿ ಈ ಕಲ್ಲೇನಾದ್ರೂ ಅವ್ರ ಮೇಲೆ ಬಿದ್ರೆ ವಾಕ್ಯ ಹೇಳ್ತಾ ಅವ್ರು ಪುಡಿ ಪುಡಿ ಆಗ್ತಾರಂತೆ. ಅಯ್ಯೋ, ನಿಮ್ಗೆ ಶಕ್ತಿ ಅರ್ಥ ಆಗ್ತಾ ಇಲ್ಲ, ಆ ಮಹಿಮೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ದೇವರು ಅಷ್ಟು ಅಧಿಕಾರವನ್ನ, ಅಷ್ಟು ಮಹಿಮೆಯನ್ನ, ಅಷ್ಟು ಕೃಪೆಯನ್ನ ದೇವ್ರು ನಮಗೆ ಕೊಟ್ಟಿದ್ದಾನೆ. ನಾವು ನಡೆಸ್ತೇವೆ ಈ ಲೋಕದಲ್ಲಿರುವುದೆಲ್ಲವೂ ದೊಡ್ಡ ಶಕ್ತಿ ಅಂತ ಹೇಳಿ. ದೇವರು ಹೇಳ್ತಾರೆ, ಎಲ್ಲಾ ಶಕ್ತಿಗಳಿಗಿಂತಲೂ ನಿಮ್ಮ ಒಳಗಡೆ ಒಂದು ಶಕ್ತಿ ದೊಡ್ಡ ಶಕ್ತಿ ಅಂತ ಹೇಳಿ. ಪರಿಶುದ್ಧನು ಮೊಣಕಾಲಾಗಿ ಪ್ರಾರ್ಥನೆ ಮಾಡುವಾಗ, ವಾಕ್ಯಗಳನ್ನು ಕೈಗೊಂಡು ನಡೆಯುವನು ಮೊಣಕಾಲಾಗಿ ಪ್ರಾರ್ಥನೆ ಮಾಡುವಾಗ ಮಾಟ ಮಂತ್ರ ಮಾಡುವನು ನಡುಗುತ್ತಾನೆ. ಮಾಟ ಮಂತ್ರಗಳ ಶಕ್ತಿಗಳು ನಡುಗುತ್ತವೆ. ನಿಮ್ಮ ಹೆಸರು ತೆಗೆದುಕೊಳ್ತಾ ಇರುವಾಗಲೇ ಅದು ಜಿಗಿಯುತ್ತೆ. ಏನಂತ ಹೇಳಿ? ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಇರ್ತೀನಿ. ಯಾಕಂದ್ರೆ ಅವನು ಸಾಧಾರಣವಾದವನಲ್ಲ, ಅವನು ಪರಿಶುದ್ಧನಾಗಿದ್ದಾನೆ. ಅವನು ಸಾಧಾರಣವಾದವನಲ್ಲ, ವಾಕ್ಯಗಳನ್ನು ಕೈಗೊಂಡು ನಡೆಯುವಂತವನಾಗಿದ್ದಾನೆ. ಅವನು ಸಾಧಾರಣವಾದವನಲ್ಲ, ಅವನು ದೇವರಲ್ಲಿ ನಡೆಸಲ್ಪಡ ವ್ಯಕ್ತಿ. ದೇವರ ವಾಕ್ಯ ಹೇಳ್ತದೆ, ನಿಜವಾದ ಇಸ್ರಾಯೇಲ್ಯರಿಗೆ ಯಾವ ಮಾಟವೂ ಇಲ್ಲ, ಯಾವ ಶಕುನವೂ ಇಲ್ಲ. ನಾವು ಜೀವಿಸಿದ್ರೆ ಜೀವಿಸಬೇಕು, ಕ್ರೈಸ್ತರಾಗಿ ಜೀವಿಸಬಾರ್ದು. ನಾವು ಜೀವಿಸಿದ್ರೆ ಜೀವಿಸಬೇಕು, ದೇವರ ಮಕ್ಕಳಾಗಿ ಜೀವಿಸಬೇಕು. ದೇವರಿಂದ ಹುಟ್ಟುವುದೆಲ್ಲವೂ ಜಯಿಸುತ್ತೆ. ದೇವರ ಮಾತುಗಳು, ದೇವರ ವಾಕ್ಯ ಅರ್ಥ ಆಗ್ತಾರ. ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಒಳಗಡೆ ಇರುವವನು ಈ ಲೋಕದಲ್ಲಿ ಇರುವವನಿಗಿಂತಲೂ ದೊಡ್ಡವನಾಗಿದ್ದಾನ. ಇವನು ಸಾಧಾರಣವಾದವನಲ್ಲ, ಇವನು ಎಲ್ಲವನ್ನ ಜಯಿಸಿರುವವನಾಗಿದ್ದಾನ. ಅದಕ್ಕೆ ಕರ್ತನು ಹೇಳ್ತಾನೆ, ಈ ಲೋಕದಲ್ಲಿ ನಿಮಗೆ ಹೋರಾಟಗಳಿದೆ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳಿದೆ, ಈ ಲೋಕದಲ್ಲಿ ನಿಮಗೆ ಸಂಕಟಗಳಿದೆ. ಆದ್ರೆ ನೀವೇನ್ ಮಾಡಬೇಡ್ರಿ, ಭಯ ಪಡಬೇಡ್ರಿ. ಯಾಕೆಂದ್ರೆ ನಾನು ಅವುಗಳನ್ನ ಜಯಿಸಿದ್ದೇನೆ. ಹಲ್ಲೆಲೂಯ. ಅಪ್ಪ ಹೇಳ್ತಾರೆ, ನಾನು ಅವುಗಳನ್ನ ಜಯಿಸಿದ್ದೇನೆ. ಹಲ್ಲೆಲೂಯ. ಈಗ ಜಯಿಸಿದವರು ಎಲ್ಲಿದ್ದೇನೆ? ನಿಮ್ಮ ಒಳಗಡೆ ಇದ್ದೇನೆ. ಏನಕ್ಕೋಸ್ಕರ ನಿಮ್ಮ ಒಳಗಡೆ ಬಂದಿದ್ದೇನೆ? ನಾನು ನಿಮ್ಮ ಜೀವಿತವನ್ನು ಸೋಲಿನ ಕಡೆಗೆ ನಡೆಸಿಕೊಂಡು ಹೋಗುವುದಕ್ಕಾಗಿ ಅಲ್ಲ, ಬದಲಾಗಿ ನಾನು ನಿಮ್ಮನ್ನ ಜಯದ ಕಡೆಗೆ, ಜಯದ ಮೇಲೆ ಜಯ, ಜಯದ ಮಾರ್ಗದಲ್ಲಿ, ಜಯದ ಕಡೆಗೆ, ಆ ಜಯದ ದಡದಲ್ಲಿ ಸೇರಿಸುವುದಕ್ಕಾಗಿ ಜಯವನ್ನ ಹೊಂದಿರುವಂತ, ಜಯಶಾಲಿಯಾಗಿರುವಂತ ಯೇಸು ಕ್ರಿಸ್ತನು ನಿನ್ನ ಒಳಗಡೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ. ಸಂತೋಷನೇ ಇಲ್ಲ.
ಆನಂದವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈ ಜಯಿಸಿರುವಂತ ಜಯಶಾಲಿ ಆಗಿರುವಂತ ಕರ್ತನು ಹೇಳ್ತಾ ಇದ್ದಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿನ್ನ ಸಂಗಡ ಯಾರು ಇರ್ತಾರೋ ಇರಲ್ವೋ ನನಗೆ ಗೊತ್ತಿಲ್ಲ. ಜನ್ಮ ಕೊಟ್ಟ ತಾಯಿ ತಂದೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ನೀನ್ ಎತ್ತಂತ ಮಕ್ಕಳು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನ ಅಕ್ಕ ತಂಗಿಯರು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನ ಅಣ್ಣ ತಮ್ಮ ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ನಾನು ಲೋಕವನ್ನ ಜಯಿಸಿದ್ದೇನೆ. ಈ ಜಯಿಸಿರುವಂತ ಕರ್ತನ ಆಗಿರುವಂತ ದೇವರು ಹೇಳ್ತಾ ಇದ್ದಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ, ಎಲ್ಲ ಮಾರ್ಗದಲ್ಲಿ, ಎಲ್ಲ ಜಾಗದಲ್ಲಿ, ಎಲ್ಲ ಭಾಗದಲ್ಲಿ ನೀವು ಸಂತೋಷವಾಗಿರುವಾಗಲೂ ದುಃಖದಲ್ಲಿರುವಾಗಲೂ ಎಲ್ಲವುಗಳ ಮಧ್ಯದಲ್ಲಿ ನಾನು ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೂ ಇರ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾನೆ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ. ಈಗ ಈ ದೇವರು ಯುಗದ ಸಮಾಪ್ತಿಯವರೆಗೂ ನನ್ನ ಸಂಗಡ ಇದ್ದು ಅವನು ಪ್ರಕಟವಾಗಬೇಕಾದ್ರೆ ಏನ್ ಮಾಡಬೇಕು? ನಾವು ಅನ್ಯರಂತೆ ನಡ್ಕೊಳ್ಳಬಾರದು. ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನ ಲೋಕದಿಂದ ಏನ್ ಮಾಡಿದ್ದಾನೆ? ಬೇರ್ ಸಪ್ರೇಟ್, ವಿಂಗಡಿಸಿ ಬೇರ್ಪಡಿಸಿದ್ದಾನೆ. ಇತರರ ಹಾಗೆ ನಾವು ಜೀವಿಸೋರಾಗಿರಬಾರದು. ಹಲ್ಲೆಲೂಯಾ. ನೀನ್ ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಆ ಕ್ರಿಸ್ತನು ಪ್ರಕಟವಾಗಬೇಕಾದ್ರೆ ಏನ್ ಮಾಡಬೇಕು? ಒಬ್ಬ ಐಶ್ವರ್ಯವಂತನು ಸಾಯ್ತಾನೆ, ಲಾಜರನು ಸಾಯ್ತಾನೆ. ಫಸ್ಟ್ ಭಿಕ್ಷೆಗಾರನಾಗಿರುವಂತ ಲಾಜರನು ಸಾಯ್ತಾನೆ. ಅವನು ಅಬ್ರಹಾಮನ ಎದೆ ಮೇಲೆ ಹೊರಕೊಳ್ತಾನೆ, ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಸಾಮ್ಯ. ಐಶ್ವರ್ಯವಂತನು ಕೂಡ ಕೆಲವೇ ದಿನಗಳಲ್ಲಿ ಸಾಯ್ತಾನೆ. ಅವನು ಸತ್ತೆಲ್ಲ ಹೋಗ್ತಾನೆ, ಮಾವನ ಮನೆಗೆ ಹೋಗ್ತಾನೆ. ಜೋರಾಗಿ ಮಾತಾಡ್ರಿ, ಚಾನ್ಸ್ ಕೊಟ್ಟಾಗ ಮಾತಾಡಬೇಕು, ಮಿಕ್ಕಿ ಟೈಮಲ್ಲಿ ಸೈಲೆಂಟ್ ಆಗಿ ಬಿಡಬೇಕು. ಹಲ್ಲೆಲೂಯಾ. ಈಗ ಈ ಐಶ್ವರ್ಯವಂತನೆಲ್ಲ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗಿದ ತಕ್ಷಣ ಇವ್ನು ಕಣ್ಣು ತೆಗೆದು ನೋಡ್ತಾನೆ, ಅಲ್ಲಿ ಲಾಜರ ಇರ್ತಾನೆ. ಇನ್ ಭಿಕ್ಷೆ ಅಂತಾನೆ, ನಾನು ಕಾಲ್ ಕೆಳಗಡೆ ಇದ್ದವಂತಾನೆ. ಅವನು ನಿನ್ ಕಾಲ್ ಕೆಳಗಡೆ ಇದ್ರು ಕೂಡ ಅವನ ದೇವರ ಕೈಯಲ್ಲಿದ್ದವನು. ಸ್ಥಾನ, ಮಾನ, ದುಡ್ಡು, ಪದವಿ ದೊಡ್ಡ ಮ್ಯಾಟ್ರ್ ಅಲ್ಲ, ನಿನ್ ಯಾರ ಕೈಯಲ್ಲಿದ್ದಾನೆ ದೊಡ್ಡ ಮ್ಯಾಟ್ರ್. ಹಲ್ಲೆಲೂಯಾ. ನಿನ್ ದುಡ್ಡು ಕೈಯಲ್ಲಿದ್ಯೋ, ಅಧಿಕಾರಿ ಕೈಯಲ್ಲಿದ್ಯೋ, ಜಮೀನ್ ಕೈಯಲ್ಲಿದ್ಯೋ, ಸೈಟ್ ಕೈಯಲ್ಲಿದ್ಯೋ, ನಿನ್ನ ಆರೋಗ್ಯದ ಕೈಯಲ್ಲಿದ್ಯೋ, ನಿನ್ನ ಸೌಂದರ್ಯ ಕೈಯಲ್ಲಿದ್ಯೋ, ನಿನ್ ಯಾರ ಕೈಯಲ್ಲಿ ಅದು ದೊಡ್ಡ ಮ್ಯಾಟ್ರ್ ಅಲ್ಲ. ಅದೆಲ್ಲ ಧೂಳಿಪಟ ಆಗೋ ದಿನ ಬರ್ತದೆ. ಹಲ್ಲೆಲೂಯಾ. ಆದ್ರೆ ನೀನು ದೇವರ ಕೈಯಲ್ಲಿರೋ ದೊಡ್ಡ ಮ್ಯಾಟರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಈ ಐಶ್ವರ್ಯವಂತನು ಕಣ್ಣು ತೆರೆದು ನೋಡಿದ ತಕ್ಷಣ ಲಾಜರನು ಅಲ್ಲಿರ್ತಾನೆ. ಈಗ ಐಶ್ವರ್ಯವಂತನು ಹೇಳ್ತಾನೆ, ಸ್ವಾಮಿ ಭಯಂಕರ ಬೆಂಕಿ, ಇಲ್ಲಿ ಸುಡ್ತಾ ಇದ್ದೇನೆ, ಆಗ್ತಾ ಇಲ್ಲ, ದಾಹ ಆಗ್ತಾ ಇದೆ, ಒಂದು ಕೆಲಸ ಮಾಡು, ಅವನು ನೀರು ಎಲ್ಲಿಂದ ತಗೊಂಡ್ಬರ್ಲಿ ಅಂತ ಹೇಳ್ತಾವನೆ. ಅವನ್ ಕಾಲು ಹೆಬ್ಬೆರಳು ಇದೆಯಲ್ಲ, ಕಾಲು ಹೆಬ್ಬೆರಳು, ಆ ಕಾಲು ಹೆಬ್ಬೆರಳು ನೀರಲ್ಲಿ ಟಚ್ ಮಾಡಿಬಿಟ್ಟು ಎತ್ಕ ಬಂದು ನನ್ನ ನಾಲಿಗೆಗೆ ಇಡ್ಲಿ ಅಂತ ಹೇಳ್ತಾವ. ಎಂತ ಪರಿಸ್ಥಿತಿ ಬಂದಿದೆ ನೋಡ್ರಿ ಐಶ್ವರ್ಯವಂತನಿಗೆ. ದುಡ್ಡು, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಇದೆಲ್ಲ ನೋಡ್ಬಿಟ್ಟು ಐಶ್ವರ್ಯವಂತನು ಕೆಲವು ಮಾತುಗಳು ಈಗ ಅಬ್ರಾಮನ ಹತ್ರ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ? ಸ್ವಾಮಿ, ಭೂಲೋಕದಲ್ಲಿ ನಂದು 5 ಎಕರೆ ಜಾಗ ಇದೆ, ಮಾರ್ಬಿಟ್ಟು ಸ್ವಲ್ಪ ದುಡ್ಡು ತಗೊಂಬಂತಾನ. ಅಲ್ಲಿ ಯಾರಿದ್ದಾರೆ? ಅಣ್ಣ ತಮ್ಮಂದಿರು ಎಲ್ಲ ನನ್ನ ಫ್ಯಾಮಿಲಿ ಕೆಳಗಡೆ ಇದೆ. ಯಾರನ್ನ ಕಳಿಸು? ಲಾಜರನ್ನ ಕಳಿಸ್ಬಿಡು. ಅವನು ಹೋಗ್ಬಿಟ್ಟು ಏನ್ ಮಾಡ್ಲಿ? ಇಲ್ಲಿ ದೇವರಿದ್ದಾರೆ, ಇಲ್ಲಿ ಅಬ್ರಾಹ್ಮನ್ ಇದ್ದಾನೆ, ಇಲ್ಲಿ ಸ್ವರ್ಗ ಇದೆ, ಅಲ್ಲಿ ನರಕ ಇದೆ. ಸುಖ, ಸಂಪತ್ತು, ದುಡ್ಡು, ಆಸ್ತಿ ಪಾಸ್ತಿ ಎಲ್ಲ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಹಲ್ಲೆಲೂಯಾ. ನಿಮ್ಮ ಅಣ್ಣ ನರಕದಲ್ಲಿದ್ದಾನೆ, ಅಲ್ಲಿಂದ ತಪ್ಪಿಸ್ಕೊಳ್ರಿ ಅಂತ ಹೋಗಿ ಹೇಳಿ ಯಾರನ್ನ ಕಳಿಸು? ಲಾಜರ್ನ ಕಳಿಸು ಅಂತ ಹೇಳ್ತಾರೆ.
ಅವಾಗ ಅಬ್ರಹ ಹೇಳ್ತಾನೆ, ಅಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರಿದ್ದಾರೆ? ಸೇವಕರಿದ್ದಾರೆ, ಪ್ರವಾದಿಗಳಿದ್ದಾರೆ, ಆಮೇಲೆ ದವ ಇದೆ. ಧರ್ಮಶಾಸ್ತ್ರ ಅವ್ರ ಕೈಯಲ್ಲಿ ಕೊಡಲ್ಪಟ್ಟಿದೆ. ಅಲ್ಲೇಲೂಯ, ಅಲ್ಲೇಲೂಯ. ಅಂದ್ರೆ ವಾಕ್ಯ ಇದೆ, ಧರ್ಮಶಾಸ್ತ್ರ ಇದೆ. ಅಂದ್ರೆ ನನ್ನ ಮಕ್ಕಳಾಗಿ ಜೀವಿಸಿದ ಮೇಲೆ ನನ್ನ ಮಾರ್ಗದಲ್ಲಿ ಬರುವಂತವನು, ನನ್ನ ಸ್ವರ್ಗಕ್ಕೆ ಬರಬೇಕಾದಂತವನು ಏನ್ ಮಾಡಬೇಕು? ಧರ್ಮಶಾಸ್ತ್ರವನ್ನ ಕೈಗೊಂಡು ನಡಿಬೇಕು. ಅಲ್ಲೇಲೂಯ. ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆಯುವಂತ ಪ್ರತಿಯೊಬ್ಬನು ನಶಿಸೋದಿಲ್ಲ. ಅವನು ಬಂಡೆ ಮೇಲೆ ಕಟ್ಟಲ್ಪಟ್ಟಿರುವಂತ ಭದ್ರವಾದ ಸುಕ್ಷೇಮವುಳ್ಳ ಮನೆ ಉಳ್ಳವನಾಗಿರ್ತಾನೆ. ಅಂತವನು ಯಾವುದೇ ಕಾರಣಕ್ಕೂ ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತವನು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ಹಂಗಂತ ಹೇಳ್ಬಿಟ್ಟು ಬೇರೆ ಗಾಳಿ ಬರೋದಿಲ್ಲ ಅಂತ ಹೇಳಿ ಅಲ್ಲ, ನೀರಿನ ಅಲೆಗಳು ಬರೋದಿಲ್ಲ ಅಂತ ಹೇಳಿ ಅಲ್ಲ, ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಅಲ್ಲ, ಹೋರಾಟಗಳು ಬರೋದಿಲ್ಲ ಅಂತ ಹೇಳಿ ಅಲ್ಲ, ಕಷ್ಟಗಳು ಬರೋದಿಲ್ಲ ಅಂತ ಹೇಳಿ ಅಲ್ಲ, ಸಾಲ ಬರೋದಿಲ್ಲ ಅಂತ ಹೇಳಿ ಅಲ್ಲ. ಎಲ್ಲ ಸಮಸ್ಯೆಗಳು ಬರ್ತದೆ, ಆದರೆ ಕಡೆವರೆಗೂ ಸಹಿಸುವವನು ಅವನು ರಕ್ಷಿಸಲ್ಪಡ್ತಾನೆ. ಈಗೆಲ್ಲ ಹೆಂಗ್ ಗೊತ್ತಾ? ಕಷ್ಟ ಬೇಡ, ಕಣ್ಣೀರು ಬೇಡ, ದುಃಖ ಬೇಡ, ನೋವು ಬೇಡ, ಬಾಧೆ ಬೇಡ, ಸಂಕಟ ಬೇಡ, ಏನು ಬೇಡ, ಎಲ್ಲವೂ ಆರಾಮಾಗಿರಬೇಕು. ಕ್ರೈಸ್ತ ಜೀವಿತ ಹೂವಿನ ಮೇಲೆ ನಡೆಯುವ ಜೀವಿತವಲ್ಲ. ಕ್ರೈಸ್ತ ಜೀವಿತ ಮುಳ್ಳಿನ ಮೇಲೆ ನಡೆಯುವಂತ ಜೀವಿತ. ಈ ಮುಳ್ಳಿನ ಮೇಲೆ ನಡೆಯುವ ಜೀವಿತಕ್ಕೆ ನೀವು ತಯಾರಾದ್ರೆ ಮಾತ್ರ ಇದರಲ್ಲಿ ಕಾಲಿಡಬೇಕು, ಇಲ್ಲ ಅಂದ್ರೆ ಕಾಲಿಡಬಾರ್ದು. ಅಲ್ಲೇಲೂಯ, ಅಲ್ಲೇಲೂಯ. ದೇವರ ವಾಕ್ಯ ಹೇಳ್ತದೆ, ನನ್ನ ಮನೆಗೆ ಬರುವಂತ ಬಾಗಿಲು ಇಕ್ಕಟ್ಟು, ಇಕ್ಕಟ್ಟು. ಅದ್ರಲ್ಲಿ ಎಲ್ಲರೂ ಬರ್ಲಿಕ್ಕೆ ಆಗಲ್ಲ, ಸ್ವಲ್ಪ ಜನ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಆದ್ರೆ ನರಕಕ್ಕೆ, ನಾಶನಕ್ಕೆ ಹೋಗುವಂತ ಬಾಗಿಲು ಅದು ಹಗಲವಾದ ಬಾಗಿಲು, ಯಾರು ಹೆಂಗ ಬೇಕಾದ್ರೂ ಹೋಗ್ಬೋದು. ಅಲ್ಲಲೋಯ. ಈಗ ಈ ಕಟ್ಟಾದ ಬಾಗಿಲಿನ ಒಳಗಡೆ ಹೋಗುವಂತವನು ಯಾಕೆ ಸ್ವಲ್ಪ ಇಕ್ಕಟ್ಟು, ಯಾಕೆ ಸ್ವಲ್ಪ ಕಷ್ಟ ಅಂದ್ರೆ ಅಂತವರು ವಾಕ್ಯಗಳನ್ನ ಕೈಗೊಂಡು ನಡಿಬೇಕು. ಇವತ್ತು ವಾಕ್ಯಕ್ಕೋಸ್ಕರ ಜೀವಿಸ್ತಾರ ಎಷ್ಟು ಜನ? ಇಲ್ಲ ಪಾಸ್ಟ್ರೆ, ನನ್ನ ವಾಕ್ಯವನ್ನ ಬಿಟ್ಟು ನಡೀತಾ ಇಲ್ಲ, ವಾಕ್ಯ ಬಿಟ್ಟು ನನ್ನ ಕೈಲಿ ಜೀವಿಸಕ್ಕಾಗಲ್ಲ, ಊಟ ಬೇಕಾದ್ರೆ ಬಿಟ್ಬಿಡ್ತೀನಿ ಹೊರತು ವಾಕ್ಯ ಮಾತ್ರ ಬಿಟ್ಟು ನಡೆಯಕ್ಕಾಗಲ್ಲ ಅಂತ ಹೇಳೋರು ಯಾರು ಇದ್ರ ಇಲ್ಲಿ? ಊಟ ಆಗಲಿ, ಗಂಡ ಆಗಲಿ, ಮಕ್ಕಳಾಗಲಿ, ಬರೀ ಮನುಷ್ಯನ ಮಾತುಗಳಾಗಲಿ, ಇದೆಲ್ಲ ಪ್ರಪಂಚಿಕವಾದ ಕಾರ್ಯಗಳು ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಯಾವ ನಾಮಕ್ಕೂ ಶಕ್ತಿ ಇಲ್ಲ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಇರೋದೊಂದೇ ಒಂದು ನಾಮ, ಇರೋದೊಂದೇ ಒಂದು ಸತ್ಯಭೇದ, ಇರೋದೊಂದೇ ಒಂದು ದೇವರು, ಅದು ಯೇಸು, ಅದು ಯೇಸು, ಅದು ಯೇಸು. ಕೆಲವು ಜನರು ಹೇಳ್ತಾರೆ ನಮ್ ದೇವರಲ್ಲ. ಹೇಗೆ? ನಾನು ಅದ್ರ ಕುರಿತು ಹೇಳ್ತಲ್ಲ, ಅದು ಅವ್ರ ನಂಬಿಕೆ. ಬಟ್ ಯೇಸು ಸತ್ತ ಯಾರಿಗಾಗಿ ಸತ್ತ? ಮನುಷ್ಯರಿಗಾಗಿ, ಮನುಷ್ಯರ ಪಾಪಕ್ಕಾಗಿ ಒಂದು ರಕ್ತ ಬೇಕಾಗಿತ್ತು, ರಕ್ತ ಚಲನೆ ಉಂಟಾಗಬೇಕಾಗಿತ್ತು. ಅದಕ್ಕೆ ಯೇಸು ಮರಣವನ್ನ ಅಪ್ಪಿಕೊಂಡು ಆತನ ರಕ್ತವನ್ನ ಚೆಲ್ಲಿದನು. ನಾನು ಯೇಸು ಸತ್ತು ಹಾಗೆ ಹೋಗಿಲ್ಲ. ಇವತ್ತು ಅನೇಕರ ಸಮಾಧಿ ಮುಚ್ಚಲ್ಪಟ್ಟಿದೆ. ದೊಡ್ಡ ದೊಡ್ಡ ರಾಜರ, ಶ್ರೀಮಂತರು, ಅಲೆಕ್ಸಾಂಡರ್, ಎಂತೆಂತೆಂತೆಂತ ನನ್ನ ದೇವರು ಅನ್ಕೊಂಡು ಬಂದಂತ ಎಲ್ಲಾ ಜನರ ಸಮಾಧಿಗಳು ಮುಚ್ಚಲ್ಪಟ್ಟಿದೆ. ಆದ್ರೆ ನಾನು ಆರಾಧಿಸುವಂತ ಯೇಸುವಿನ ಸಮಾಧಿ ಅದು ಮುಚ್ಚಲ್ಪಟ್ಟಿಲ್ಲ. ಇವತ್ತಿಗೂ ಆ ಸಮಾಧಿ ತೆರೆಯಲ್ಪಟ್ಟಿದೆ. ಸಮಾಧಿ ತೆರೆಯಲ್ಪಟ್ಟಿದೆ. ಕಾರಣ ಅವನು ಅಲ್ಲಿಲ್ಲ, ಯೇಸು ಅಲ್ಲಿಲ್ಲ, ಯೇಸು ಅಲ್ಲಿಲ್ಲ, ಯೇಸು ಅಲ್ಲಿಲ್ಲ, ಯೇಸು ಮರದಲ್ಲಿಲ್ಲ, ಯೇಸು ವಿಗ್ರಹದಲ್ಲಿಲ್ಲ, ಯೇಸು ಶಿಲುಬೆಯಲ್ಲಿಲ್ಲ, ಯೇಸು ಫೋಟೋದಲ್ಲಿಲ್ಲ, ಯೇಸು ಅವನು ಎದ್ದಿದ್ದಾನೆ. ಯೇಸು ಎದ್ದಿದ್ದಾನೆ. ಏನಕ್ಕೋಸ್ಕರ ಎದ್ದಿದ್ದಾನೆ? ಪ್ರತಿ ಒಬ್ಬನ ಹೃದಯದ ಒಳಗಡೆ ಬರ್ಲಿಕ್ಕಾಗಿ ಎದ್ದಿದ್ದಾನೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ವಾಕ್ಯ ಬರ್ತದೆ, ಆತನು ಪ್ರತಿ ಒಬ್ಬೊಬ್ಬರ ಹೃದಯದ ಬಾಗಿಲನ್ನ ತಟ್ಟದಾನೆ. ಅವನ ಶಬ್ದವನ್ನು ಕೇಳಿ ಯಾರು ಬಾಗಿಲನ್ನು ತೆರೀತಾರೋ ಅವರ ಒಳಗಡೆ ಅವನು ಬರ್ತಾನೆ.
ಅವರ ಒಳಗಡೆ ಬಂದು ಅವರಲ್ಲಿರುವ ಸ್ವಭಾವಗಳನ್ನ ಬದಲಾಯಿಸ್ತಾನೆ, ಅವರ ಮನಸ್ಸಾಕ್ಷಿ ಬದಲಾಯಿಸ್ತಾನೆ, ಅವನ ಹೃದಯ ಬದಲಾಯಿಸ್ತಾನೆ, ಅವನ ನಡೆ ನುಡಿ ಕ್ರಿಯೆ ಕಾರ್ಯಗಳು ಚಟುವಟಿಕೆಗಳು ಸಂಪೂರ್ಣವಾಗಿ ಲೋಕಕ್ಕೆ ಸಂಬಂಧಪಟ್ಟ ಸೈತಾನನಿಗೆ ಸಂಬಂಧಪಟ್ಟ ಸಕಲ ಕಾರ್ಯಗಳಿಂದ ನಮ್ಮನ್ನು ವಿಂಗಡಿಸ್ತಾನೆ. ಹಲ್ಲೆಲೂಯ. ಅವನು ವಿಂಗಡಿಸ್ತಾನೆ, ಬೇರ್ಪಡಿಸ್ತಾನೆ, ಪ್ರತ್ಯೇಕಿಸ್ತಾನೆ. ಆ ಪ್ರತ್ಯೇಕಿಸಲ್ಪಟ್ಟಂತ ಜನರನ್ನು ಅವನು ಹೇಳ್ತಾನೆ, ಇವರು ನನ್ನ ಸಂತತಿ. ಹಲ್ಲೆಲೂಯ. ಆ ಪ್ರತ್ಯೇಕಿಸಲ್ಪಟ್ಟಂತವ್ರನ್ನ ನೋಡಿ ದೇವರು ಹೇಳ್ತಾರೆ, ಇವರು ನನ್ನ ಸಂತತಿ. ಹಲ್ಲೆಲೂಯ. ಆದ್ರೆ ದೇವರು ಹೇಳ್ತಾರೆ, ಇವರು ನನ್ನ ಸಂತತಿ. ಆದ್ರೆ ಸೈತಾನ ಸುಮ್ಮನೆ ಇರ್ತಾನ? ನನಗೆ ಸಿಗದೇ ಇರುವಂತ ಸ್ಥಾನ, ನನಗೆ ಸಿಗದೇ ಇರುವಂತ ಗೌರವ, ನನಗೆ ಸಿಗದೇ ಇರುವಂತ ಕಾರ್ಯ ಅವನ ಸಂತತಿಗೂ ಸಿಗಬಾರದು ಅಂತ ಅವನು ಫೈಟ್ ಮಾಡ್ತಾನೆ. ಹಲ್ಲೆಲೂಯ. ಅಂದ್ರೆ ಈಗ ನಾವು ಎಲ್ಲಿದ್ದೀವಿ? ಪರಲೋಕದಲ್ಲಿ ಇರುವ ತಂದೆ. ಈಗ ಅವನು ತನ್ನ ಪ್ರಜೆಗೆ, ದೇವರ ಪ್ರಜೆಗೆ, ದೇವರ ಜನರಿಗೆ ವಿರೋಧವಾಗಿ ಫೈಟ್ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಅಂದ್ರೆ ಈಗ ನಾವು ಎಲ್ಲಿದ್ದೀವಿ? ಅಂದ್ರೆ ಈಗ ನಾವು ಯುದ್ಧದ ಭೂಮಿಯಲ್ಲಿದ್ದೀವಿ. ಅರ್ಥ ಆಗಿಲ್ಲ? ದೇವ್ರ ಮಕ್ಕಳು ಕಂಡ್ರೆ ಅವನಿಗಾಗಲ್ಲ ಉರಿ. ಯಾರಿಗೆ? ಕೆಲ ಜನರಿಗೂ ಆಗಲ್ಲ. ಕೆಲ ಜನ ನೋಡಿದ್ರ ದೇವ್ರ ಮಕ್ಕಳನ್ನ ಕರೆಕ್ಟಾಗಿ ದೇವ್ರ ಮಕ್ಕಳು ವಾಕ್ಯದಲ್ಲಿ ದೇವರ ಭಯಭಕ್ತಿಯಲ್ಲಿ ನಡೆಯ ನೋಡ್ರಿ, ಕೆಲ ಜನರಿಗೆ ಆಗೋದೇ ಇಲ್ಲ. ಹಲ್ಲೆಲೂಯ. ಇದು ಯಾವ ಸ್ಪಿರಿಟು? ಅಷ್ಟೇ ಸಿಂಪಲ್. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳಿಗೆ ವಿರೋಧವಾಗಿ ಪ್ರತಿದಿನ ಈ ಶತ್ರು ಏನ್ ಮಾಡ್ತಾನೆ? ಯುದ್ಧ ಮಾಡ್ತಾನೆ. ಯಾಕೆ? ನನಗೆ ಸಿಗದೇ ಇರುವಂತ ಸ್ಥಾನ, ಮಾನ, ಪದವಿ ಯಾರು ಸಿಗಬಾರ್ದು? ಅವನ ಪ್ರಜೆಗೆ ಸಿಗಬಾರ್ದು ಅಂತೇಳಿ ಅವನೇನ್ ಮಾಡ್ತಾನೆ? ಯುದ್ಧ ಮಾಡ್ತಾನೆ, ಫೈಟ್ ಮಾಡ್ತಾನೆ. ಹಲ್ಲೆಲೂಯ. ಈಗ ನಾವೆಲ್ಲಿದ್ದೇವೆ? ಯುದ್ಧದ ಭೂಮಿಯಲ್ಲಿದ್ದೇವೆ. ಯಾವ ಭೂಮಿಯಲ್ಲಿ? ಯುದ್ಧ ಭೂಮಿಯಲ್ಲಿ. ಹಲ್ಲೆಲೂಯ. ಈ ಯುದ್ಧ ಮಾಡುವಂತವರೆಲ್ಲಿರ್ತಾರೆ? ಎಲ್ಲಿರ್ತಾರೆ? ಪ್ರೈಸ್ ದಿ ಲಾರ್ಡ್. ಈ ಯುದ್ಧ ಮಾಡುವಂತವರು ಎಲ್ಲಿರ್ತಾರೆ? ಯುದ್ಧ ಮಾಡುವಂತವ್ರು ಹೇಗಿರ್ಬೇಕು? ಯೇಸು ಕ್ರಿಸ್ತನ್ ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡಿ ಬರ್ತೀನಿ, ನೀವು ಎಚ್ಚರವಾಗಿರ್ರಿ. ಹಲ್ಲೆಲೂಯ. ಅಂದ್ರೆ ಈ ಯುದ್ಧ ಮಾಡುವಂತವ್ರು ಏನ್ ಮಾಡಬೇಕು? ಎಚ್ಚರವಾಗಿರ್ಬೇಕು. ಅವ್ರು ಯಾವ ಬೌಂಡ್ರಿಲಿದ್ದಾರೆ? ಯುದ್ಧ ಮಾಡೋ ಬೌಂಡ್ರಿಲಿದ್ದಾರೆ. ಯುದ್ಧ ಮಾಡುವಂತವನು ಹೇಗಿರ್ಬೇಕು? ಎಚ್ಚರವಾಗಿರ್ಬೇಕು. ಬೇರೆ ಎಚ್ಚರಿಕೆ ಆಗಿದ್ರೆ ಸಾಕ? ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರ್ಬೇಕು. ಅದಕ್ಕೆ ಕರ್ತನೆ ಹೇಳ್ತಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ಯಾವಾಗೂ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಶತ್ರುವನ್ನ ಜಯಿಸುವಂತವನ್ ಯಾರು? ಶತ್ರುವಿನ ಕೋಟೆ ಕೊತ್ತಲುಗಳನ್ನ ಕೇಳುವಂತವನ್ ಯಾರು? ಊರು ಪಟ್ಟಣ ದೇಶ ಗ್ರಾಮಗಳನ್ನ ಅಲ್ಲೋರ ಕಲ್ಲೋರ ಮಾಡುವಂತವನ್ ಯಾರು? ಅವನು ಬೇರೆ ಯಾರು ಅಲ್ಲ, ಪ್ರಾರ್ಥನೆ ಮಾಡುವಂತ ವೀರ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿರ್ತಾನೆ. ಹಲ್ಲೆಲೂಯ. ಈ ಪ್ರಾರ್ಥನೆ ಮಾಡುವಂತವನು ಕೆಳಗಡೆ ಬಿದ್ರು ಅವನು ಎದ್ದೇಳ್ತಾನೆ. ನಾನು ದೇವರ ಆತ್ಮದ ತುಂಬಲ್ಪಟ್ಟು ಮಾತಾಡ್ತಾ ಇದ್ದಾನೆ. ಕೆಲವು ಜನರ ಜೀವಿತದಲ್ಲಿ ಪ್ರಾರ್ಥನೆಯ ಈ ಜೀವಿತ ಮರುಭೂಮಿಯಾಗಿ ಮಾರ್ಪಟ್ಟಿದೆ, ಒಣಗಿ ಹೋಗಿದೆ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಪ್ರಾರ್ಥನೆಯಲ್ಲಿ ಎದ್ದೇಳು. ರಾಬಾದ ಡಗದಬ ರಿಕಮಾನ. ಎಸ್, ಪ್ರಾರ್ಥನೆ ಜೀವಿತ ಒಣಗಿ ಹೋಗಿದೆ. ಇವತ್ತು ಆ ಜೀವಿತ ಮಾರ್ಪಡಲಿ, 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 ಮಾರ್ಪಡಲಿ. ಅವನ ಸಂತತಿ ಸಾಧಾರಣವಾದವರಲ್ಲ, ಅವನ ಸಂತತಿ ಯುದ್ಧದಲ್ಲಿ ಇರುವಂತವರು. ಈ ಯುದ್ಧದಲ್ಲಿ ಇರುವಂತವರು ಸಾಧಾರಣವಾದವರಲ್ಲ, ಅವರು ಪ್ರಾರ್ಥನೆ ಮಾಡುವಂತವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರೆ ಇದು ಯಾರು ಗೊತ್ತು? ಸೈತಾನನ ಗೊತ್ತು. ಇವರೇನಾದ್ರೂ ಪ್ರಾರ್ಥನೆ
ಪ್ರಾರ್ಥನೆಯಲ್ಲಿ ಪಳ್ಕೊಂಡ್ಬಿಟ್ರು, ಪ್ರಾರ್ಥನೆಯಲ್ಲಿ ಚಿಗುರ್ಕೊಂಡ್ಬಿಟ್ರು, ಪ್ರಾರ್ಥನೆಯನ್ನು ಅಳವಡಿಸ್ಕೊಂಡ್ಬಿಟ್ರು ಅಂದ್ರೆ ನನ್ನ ರಾಜ್ಯ ನಿಲ್ಲಲ್ಲ. ಈ ಜಯಬಲ ಶಕ್ತಿನ ಓಡಿಸ್ರೆ ಆ ರಾಜ್ಯ ಅಲ್ಲೇಲೂಯ. ಶಿಷ್ಯರಿಗೆ ಹೇಳಿದ್ರು, ಪೇತ್ರ, ಯಾಕೋಬ, ಯೋಹನ್ರೇ, ನಾನು ಹೋಗಿ ಪ್ರಾರ್ಥನೆ ಮಾಡಿ ಬರ್ತೀನಿ, ನೀವು ಇಲ್ಲಿರಿ. ಯೇಸು ಸ್ವಾಮಿ ಹೋಗಿದ್ದು ನಿದ್ದೆ ಮಾಡಕ್ಕಲ್ಲ, ಯೇಸು ಸ್ವಾಮಿ ಹೋಗಿದ್ದು ಪ್ರಾರ್ಥನೆ ಮಾಡುವುದಕ್ಕಾಗಿ. ಓ ರಾಬಾ ಶಾಬಾ, ಪ್ರೈಸ್ ದಿ ಲಾರ್ಡ್. ಯೇಸು ಪ್ರಾರ್ಥನೆ ಮಾಡಿ ಒಂದು ತಾಸು ಬಿಟ್ಟು ಹೊರಗಡೆ ಬಂದು ನೋಡ್ತಾರೆ, ಇವರು ಮಲಗಿದ್ದಾರೆ. ಇವತ್ತು ಕೆಲ ಜನರು ನೋಡ್ರಿ, ಫಸ್ಟ್ ಇರಲಿಲ್ಲ, ಪ್ರಾರ್ಥನೆ ಮಾಡುವಂಥವರು, ಉಪವಾಸ ಮಾಡುವಂಥವರು, ವಾಕ್ಯ ಓದಿ ಧ್ಯಾನ ಮಾಡಿ ವಾಕ್ಯಗಳನ್ನು ಕೈಗೊಂಡು ನಡೆಯುವಂಥವರು, ಇವತ್ತು ಅವರುಗಳಿಗೆ ನಿದ್ದೆ ಜಾಸ್ತಿಯಾಗಿ ಮಾರಪಟ್ಟಿದೆ. ನಿಜ, ನಿದ್ದೆ ಅಧಿಕವಾಗಿ ಮಾರಪಟ್ಟಿದೆ. ಪ್ರಾರ್ಥನೆ ಮಾಡೋದು 10 ನಿಮಿಷ, ನಿದ್ದೆ ಮಾಡೋದು 2 ಅವರ್. ಪ್ರಾರ್ಥನೆ ಮಾಡಬೇಕು ಅನ್ಸಕ್ಕೆ ಒಂಥರ ಆಯಾಸ ಆಗಿ ಕಣ್ಣೆಲ್ಲ ಒಂಥರ ಕಣ್ಣಂಗೆ ನಿದ್ದೆ ಮಾಡಬೇಕನ್ನುವಂಥ ಒಂದು ಕಾರ್ಯ ಇದು ಮಾಡ್ತಾರೆ ಒಂದು ಶತ್ರು. ಯಾಕೆಂದ್ರೆ ದೇವ್ರಿಗೆ ಗೊತ್ತು, ಅವನ ಸಂತತಿ ಯುದ್ಧ ಮಾಡುವಂಥ ಸಂತತಿ. ಹಲ್ಲೆಲೂಯ. ಯುದ್ಧ ಮಾಡುವಂಥವರು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ಯುದ್ಧ ಮಾಡ್ತಾರೆ. ಅದಕ್ಕೆ ಶತ್ರು ಗೊತ್ತು, ಇವರು ಎಚ್ಚರವಾಗಿದ್ರೆ ನನ್ನ ಆಟ ನಡೆಯಲ್ಲ, ನನ್ನ ಕಾರ್ಯ ನಡೆಯಲ್ಲ, ನನ್ನ ಸಾಮ್ರಾಜ್ಯ ಕಟ್ಟಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೆಂಗಾದ್ರೂ ಮಾಡಿ ಇವರುಗಳಿಗೆ ನಿದ್ದೆ ತಂದು ಹಾಕ್ಬೇಕು, ಆಯಾಸ ತಂದು ಹಾಕ್ಬೇಕು, ಬಲಹೀನತೆ ತಂದು ಹಾಕ್ಬೇಕು. ಬೇರೆ ಕಡೆ ಓಡುವುದಕ್ಕೆ ಆಯಾಸ ಆಗಲ್ಲ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಯಾಸ ಆಗಲ್ಲ, ಅರ್ಥ ಮಾತುಗಳು ಮಾತಾಡ್ಲಿಕ್ಕೆ ಆಯಾಸ ಆಗಲ್ಲ, ಬೇರೆ ಫಂಕ್ಷನ್ಗಳಿಗೆ ಹೋಗ್ಲಿಕ್ಕೆ ಆಯಾಸ ಆಗಲ್ಲ, ನಿದ್ರೆ ಬರಲ್ಲ, ಏನು ತೊಂದರೆ ಇಲ್ಲ. ಆದರೆ ವಾಕ್ಯ, ಉಪವಾಸ, ಪ್ರಾರ್ಥನೆ, ಆರಾಧನೆ ಅಂದ್ರೆ ಸಾಕು, ಮೈಯೆಲ್ಲ ಭಾರ, ಏನೋ ಒಂಥರ ಕಟ್ಟಾಕ್ದಂಗೆ, ಏನೋ ಒಂಥರ ಬಲಹೀನತೆ ಆಗ್ತಾ ಇಲ್ಲ, ಹಂಗೇ ಮಲಗಬೇಕನ್ಸುತ್ತೆ, ಹಂಗೇ ಹೊರ್ಕೊಬೇಕನ್ಸುತ್ತೆ. ಇದೆಲ್ಲ ಶತ್ರುವಿನ ಕಾರ್ಯ. ದೇವರು ಹೇಳ್ತಾ ಇದ್ದಾರೆ, ನೀವು ಅವುಗಳಿಂದ ಎಚ್ಚರವಾಗಬೇಕ. ಕಾರಣ ನೀವು ಸಾಧಾರಣವಾದವರಲ್ಲ, ನೀವು ಯುದ್ಧ ಮಾಡುವರಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಇವರುಗಳನ್ನ ತಟ್ಟಿ ಎಚ್ಚರಿಸ್ಬಿಟ್ಟು ಅವ್ರು ಮತ್ತೆ ಪ್ರಾರ್ಥನೆಗೆ ಹೋದ್ರು. ಯೇಸು ಸ್ವಾಮಿ ಎಷ್ಟೋ ಸಾರಿ ನಿಮ್ಮನ್ನ ತಟ್ಟಿ ಎಬ್ಸಿದಾರೆ, ನೀವೆದ್ದಿಲ್ಲ, ಅಲಸೆಗಾರರಾಗ್ಬಿಟ್ರಿ, ಬೇಜವಾಬ್ದಾರಿ ಉಳ್ಳವರಾಗ್ಬಿಟ್ರಿ. ಆದ್ರೆ ಕರ್ತನು ಇವತ್ತು ಹೇಳ್ತಾ ಇದ್ದಾನೆ, ಇದು ನಾನು ಮತ್ತೆ ಶಿಷ್ಯರನ್ನ ಬಂದು ತಟ್ಟಿ ಎಬ್ಬಿಸಿದ ಹಾಗೆ ಇವತ್ತು ಮತ್ತೆ ನಾನು ನಿಮ್ಮನ್ನ ಈ ವಾಕ್ಯದ ಮೂಲಕವಾಗಿ, ನನ್ನ ಮಾತುಗಳ ಮೂಲಕವಾಗಿ ಈ ಸಬ್ಬತ್ ದಿನದಲ್ಲಿ ನಾನು ನಿಮ್ಮನ್ನು ತಟ್ಟಿ ಎಬ್ಬಿಸ್ತಾ ಇದ್ದೇನೆ. ಸಭೆಯೇ ಎಚ್ಚರವಾಗ್ರಿ. ಇನ್ನು ಕಾಲ ಇಲ್ಲ, ಇನ್ನು ಸಮಯ ಇಲ್ಲ, ಇರುವ ಕಾಲ ಕೊಂಚವೇ, ಇರುವ ಸಮಯ ಕೊಂಚವೇ. ಹಲ್ಲೆಲೂಯಾ. ಕರ್ತಾದಿ ಕರ್ತನು, ರಾಜಾದಿ ರಾಜನು, ಅವನು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇನ್ನು ಸಮಯವಿಲ್ಲ. ನಾವು ಯುದ್ಧ ಮಾಡುವಂತವರು, ಆತನು ಬರುವಂಥದ್ದು ಮತ್ತೆ ಆತನು ಯುದ್ಧ ಮಾಡುವುದಕ್ಕಾಗಿ, ಅವನು ಬರುವಂಥದ್ದು ಯುದ್ಧ ಮಾಡುವುದಕ್ಕಾಗಿ, ಯೇಸು ಬರುವಂಥದ್ದು ಯುದ್ಧ ಮಾಡುವುದಕ್ಕಾಗಿ. ಅಲ್ಲೋ ಆ ದೊಡ್ಡ, ಇವಾಗ ಹೇಳ್ತಾರಲ್ಲ, 3ನೇ ಯುದ್ಧ ನಡೆಯುವಾಗ, 4ನೇ ಯುದ್ಧ ನಡೆಯುವಾಗ ಏನಾಗುತ್ತೆ, ದೊಡ್ಡ ಮಹಾ 3ನೇ ಯುದ್ಧ ಅಂತ ಹೇಳ್ತಾರ. ಬಟ್ ಇದು ನಾವು ಮಾಡ್ತಾರ ಯುದ್ಧ ಅದು ಬೇರೆ. ಬಟ್ ಕ್ರಿಸ್ತನು ಬರುವಾಗ ಒಂದು ಯುದ್ಧ ನಡೆಯುತ್ತೆ. ಯಾರ ಮೇಲೆ? ಘಟಸರ್ಪದ ಮೇಲೆ, ಸೈತಾನನ ಮೇಲೆ ಯುದ್ಧ ನಡೆಯುವಾಗ ಆ ಯುದ್ಧದಲ್ಲಿ ನೀನ್ ಪಾಲುಗಾರನಾಗಬೇಕಾದ್ರೆ, ಆ ಯುದ್ಧದಲ್ಲಿ ನೀನು ಪಾಲುಗಾರಳಾಗಬೇಕಾದ್ರೆ ಇಲ್ಲಿ ಯುದ್ಧದಲ್ಲಿ ಪಳಗಿರ್ಬೇಕು. ಈ ಯುದ್ಧದಲ್ಲಿ ಪಳಗಿರ್ಬೇಕು. ಈ ಯುದ್ಧದಲ್ಲಿ ಯಾರು ಪಳಗಿದ್ದು, ಈ ಯುದ್ಧದಲ್ಲಿ ಯಾರು ಜಯಿಸ್ತಾರೋ ಆ ಯುದ್ಧದಲ್ಲಿ ಅವನಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಹೋರಾಡುದು ರಕ್ತದೊಟ್ಟಿಗೂ ಮಾಂಸದೊಟ್ಟಿಗೂ ಜನಗಳೊಟ್ಟಿಗೆಲ್ಲ, ನಾವು ಹೋರಾಡುದು ಅಂಧಗಾರ ಶಕ್ತಿಗಳ ಮೇಲೆ. ಹಲ್ಲೆಲೂಯಾ. ನಮಗೆ ಫೈಟ್ ಇದೆ ರೀ,
ನಮಗೆ ಯುದ್ಧ ಇದೆ. ಅಂಧಕಾರ ಶಕ್ತಿಗಳ ಮೇಲೆ ನಮಗೆ ಫೈಟ್ ಇದೆ, ನಮಗೆ ಯುದ್ಧ ಇದೆ. ಬಟ್ ಈ ಯುದ್ಧ ಮಾಡುವಂತವನು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂತವನು ಅಥವಾ ಯುದ್ಧ ಮಾಡುವಂತವನು, ಯುದ್ಧದಲ್ಲಿ ಇರುವಂತವನು ಈ ಪ್ರಾರ್ಥನೆ ಯುದ್ಧ ಯಾವಾಗ ಮಾಡುವನಾಗಿರಬೇಕು. ಅದಕ್ಕೆ ದಾವೀದ ಹೇಳ್ತಾನೆ, ಸ್ವಾಮಿ ನಾನು ಅವಾಗಲೇ ಹೇಳಿದೆ, ಪ್ರಾರ್ಥನೆ ಮಾಡುವಂತವನು ಬಿದ್ರು ಎದ್ದೇಳ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹೇಗೆ ಎದ್ದೇಳ್ತಾನೆ? ದಾವೀದ ಬಿದ್ದೋದ? ಬಿತ್ನಾ ಇಲ್ವಾ? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ಕ್ಲೀನಾಗಿ ಕೇಳಿಸ್ತಾ ಇದೆಯಾ? ಕ್ಲೀನಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ದಾವೀದ ಏನದ? ಯಾವ ವಿಷಯದಲ್ಲಿ ಬಿದ್ದ? ಏನೋ ಒಂದು ವಿಷಯದಲ್ಲಿ ಬಿದ್ದ. ಬಿದ್ಬಿಟ್ಟು ಎಲ್ಲಿ ಕೂತಿದ್ದಾನೆ? ಯಾರೋ ಏನೋ ಹೇಳ್ದಂಗೆ ಕೆಳಗಡೆ ಬಿದ್ದರು. ಮೀಸೆ ಕೆಲವು ಜನರು ಕೆಳಗಡೆ ಬಿದ್ರು, ಬೀಸೆ ಮಣ್ಣು ಹಾಕ್ದಿರಂಗೆ ನಡ್ಕೊಳ್ತಾರೆ. ದಾವೀದನ ಅದೇ ಗತಿ ಆಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ದಾವೀದನ ಹತ್ರ ಒಬ್ಬ ಬರ್ತಾನೆ. ಅವ್ರು ಯಾರು? ನಾತಾನನು, ಪ್ರವಾದಿ ಆಗಿರ್ಬೋದು. ನಾತಾನನು ಬಂದು ಹೇಳ್ತಾನೆ, ಅಪ್ಪ ಒಂದು ಸ್ಟೋರಿ ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಹೇಳ್ತಾನೆ. ಕುರಿ ಸ್ಟೋರಿ, ಬಡವನ ಕುರಿ ಸ್ಟೋರಿ. ಹಲ್ಲೆಲೂಯ. ಈ ಬಡವನ ಕುರಿ ಸ್ಟೋರಿ ಹೇಳಿದ್ಮೇಲೆ ಈ ದಾವೀದನಿಗೆ ಎಲ್ಲಿ ಇಲ್ದಿರೋದು ಬಂದ್ಬಿಡ್ತದೆ. ನಾವು ಹಂಗೆ ನಮ್ಮ ತಪ್ಪು ನಮ್ಗೆ ಅರಿವಾಗಲ್ಲ, ಬೇರೆಯವ್ರ ತಪ್ಪು ಕೇಳಿದಷ್ಟು. ಅದಕ್ಕೆ ದೇವ್ರ ಹೇಳಿದ್ರೆ, ಫಸ್ಟ್ ನಿನ್ ಕಣ್ಣಲ್ಲಿರೋದ ಕಿತ್ತಾಕು, ತೆಗಿಯಲ್ಲ, ಕಿತ್ತಾಕು. ತೆಗಿಯೋದು ಬೇರೆ, ಬುಡ ಸಮೇತ ಕಿತ್ತಾಕೋದು ಬೇರೆ. ಆಮೇಲೆ ಬಂದಿಲ್ಲ. ಹಲ್ಲೆಲೂಯ. ನಾನು ಹೇಳ್ದೆ, ಪಾಸ್ಟರ್ ಬೇಡ ಇವತ್ತು, ಚೆನ್ನಾಗಿ ರುಬ್ತಾರೆ. ಕೇಳಿಲ್ಲ ನಮ್ಮ ಮನೆಯವರು. ಹಲ್ಲೆಲೂಯ. ದೇವರ ಆತ್ಮ ಕೊಟ್ಟಿದ್ದು ನಾನು ಮಾತಾಡ್ತಾ ಇದ್ದೀನಿ. ಯೇಸು ಸ್ವಾಮಿ ಹೇಳ್ದಂಗೆ ನನ್ನಿಂದ ನನ್ನಂಗೆ ನಾನೇನು ಮಾತಾಡಲ್ಲ. ದೇವರ ಆತ್ಮ ಏನು ನುಡಿಸ್ತಾರೋ ಅದನ್ನ ನಾನು ಮಾತಾಡ್ತೀನಿ. ಹಲ್ಲೆಲೂಯ. ನಾನು ಫಸ್ಟೇ ಪ್ರಿಪೇರ್ ಆಗಿ ಬಂದವನು ಅಲ್ಲ, ಪ್ರಿಪೇರ್ ಆಗೋದು ಇಲ್ಲ. ಪ್ರಾರ್ಥನೆಯಲ್ಲಿ ಪ್ರಿಪೇರ್ ಆಗ್ತೀನಿ. ದೇವರ ಸಮ್ಮುಖದಲ್ಲಿ ಗೋಳಾಡಿ ಪ್ರಾರ್ಥನೆ ಮಾಡಿ ಪ್ರಿಪೇರ್ ಆಗ್ತೀನಿ. ಇಲ್ಲಿ ಬಂದು ಕುತ್ಕೊಂಡ್ರಪ್ಪ ವಾಕ್ಯ ಕೊಡ್ತಾರೆ, ತಗೊಂಡು ನಿಂತ್ಕೊಂತೀನಿ ಅಷ್ಟೇ. ಹಲ್ಲೆಲೂಯ. ಈಗ ಈ ದಾವೀದ ಬಿದ್ದುಬಿಟ್ಟ. ಸ್ಟೋರಿ ಹೇಳಿದ ತಕ್ಷಣ ಅವನು ಯಾವನೇ ಆಗಿಲ್ಲ, ತಲೆ ಕಟ್ಟ. ಆಗ ಅವ್ರು ಹೇಳ್ತಾನೆ, ಆ ಕಳ್ಳ ಬೇರೆ ಯಾರು ಅಲ್ಲ, ಆ ಕಳ್ಳ ನೀನೇ ಅಂತ. ಆ ಕಳ್ಳ ಬೇರೆ ಯಾರು ಅಲ್ಲ, ಆ ಕಳ್ಳ ನೀನೇ, ಆ ತಪ್ಪುಗಾರ ನೀನೇ ಅಂತ ಹೇಳಿದ ತಕ್ಷಣ ಸಿಂಹಾಸನದ ಮೇಲೆ ಮತ್ತೆ ಕುತ್ಕೊಳ್ದ್ರೆ ಹಾಗೆ ಕೆಳಗಡೆ ಬಿದ್ದು ಎದೆ ಬಡ್ಕಂತಾನ. ಹಲ್ಲೆಲೂಯ. ಈ ಕಾರ್ಯ ನಡೆದಾಗ ದೇವ್ರು ಮತ್ತೆ ಏನ್ ಮಾಡ್ತಾರೆ, ಪಟ್ಟಂದ ಎಬ್ಬಿಸ್ಬಿಟ್ರು. ಎಬ್ಬಿಸ್ರ ಇಲ್ವಾ? ವಾಕ್ಯ ಹೇಳ್ತದೆ, ಅವನ್ ಸಾಯವರೆಗೂ ಸಿಂಹಾಸನದ ಮೇಲೆ ಇದ್ನಂತೆ. ಹಲ್ಲೆಲೂಯ. ಅವನ್ ಸಾಯವರೆಗೂ ರಾಜನೇ ಆಗಿದ್ನಂತೆ. ದೇವ್ರು ಎಬ್ಬಿಸಿ ನಿಲ್ಸಿದ್ರೆ ಹಂಗೆ ನಿಲ್ಸೋದು. ನಾನು ಹೇಳ್ದೆ, ಪ್ರಾರ್ಥನೆ ಮಾಡೋನು ಬಿದ್ರು ಎದ್ದೊಳ್ತಾನೆ. ಯಾಕೆಂದ್ರೆ ದಾವೀದ ಒಂದು ಕಡೆ ಹೇಳ್ತಾನೆ, ಸ್ವಾಮಿ ಯಾವಾಗ್ಲೂ ನಿನ್ನ ಮಂದಿರದಲ್ಲಿ, ನಿನ್ನ ಸಮ್ಮುಖದಲ್ಲಿ, ನಿನ್ನ ಆಲಯದಲ್ಲಿ ಇರುವಂತ ಒಂದೇ ಒಂದು ವರ ನನಗೆ ಬೇಕಂತ ಕೇಳ್ತಾನೆ. ಹಲ್ಲೆಲೂಯ. ಆದ್ರೆ ಇವನು ಯಾರಾಗಿದ್ದ? ಪ್ರಾರ್ಥನೆ ಶಕ್ತಿ, ಪ್ರಾರ್ಥನೆ ಮಹಿಮೆ ಏನಂತೇಳಿ ತಿಳ್ಕೊಂಡಿದ್ದ. ಅದಕ್ಕೆ ಅವನು ಹೇಳ್ತಾನೆ, ಪ್ರಾರ್ಥನೆ ವರ ಕೊಡು, ಅದು ಒಂದು ವರ. ಹಲ್ಲೆಲೂಯ. ನಾವು ಕೇಳ್ತೀವಿ ಬಿಲ್ಡಿಂಗ್ ಕೊಡಿ, ಅದೆಲ್ಲ ಬರ್ತದೆ, ಅದೆಲ್ಲ ಬೇಡ ನಮಗೆ, ಅದು ಆಟೋಮೆಟಿಕ್ ಬರ್ತದೆ. ದೇವ್ರೆ ನನಗೆ ಪ್ರಾರ್ಥನೆ ಕೃಪೆ ಕೊಡು. ದೇವ್ರೆ ನನ್ನಲ್ಲಿ ನಾನು ಅನ್ನೋದು ಬರಬಾರ್ದು, ಆ ಕೃಪೆ ಕೊಡು. ನನ್ನಲ್ಲಿ ಹೆಚ್ಚಿಸಿಕೊಳ್ಳುವಿಕೆ ಬರಬಾರ್ದು, ಆ ಕೃಪೆ ಕೊಡು. ನನ್ನಲ್ಲಿ ತಗ್ಗಿಸಲ್ಪಡುವಂತ ಮನೋಭಾವವುಳ್ಳ ಆ ಕೃಪೆ ಕೊಡು. ದೇವರೇ, ಕೊನೆ ಉಸಿರಿರುವವರೆಗೂ ನಿಮಗಾಗಿ ಜೀವಿಸುವಂತ ಕೃಪೆ ನನಗೆ ಕೊಡು. ಕೊನೆ ಉಸಿರಿರುವವರೆಗೂ ಪರಿಶುದ್ಧನಾಗಿ ಜೀವಿಸುವಂತಹ, ಪರಿಶುದ್ಧನಾಗಿ ಜೀವಿಸುವಂತಹ ಆ ಕೃಪೆ, ಆ ಪರಿಶುದ್ಧವಾದ ತೈಲದ ಕೃಪೆ ನನಗೆ ಕೊಡುವಂತ ನಾವು ಕೇಳುವಂತವರಾಗಿರ್ಬೇಕು. ಹಲ್ಲೆಲೂಯ. ದಾವೀದ ಬಿದ್ದ, ಪ್ರಾರ್ಥನೆ ಮಾಡೋನು ಬಿದ್ದ. ದೇವರ ವಾಕ್ಯ, ದೇವರ ಮಾತು, ದೇವರ ಎಚ್ಚರಿಸುವಾಗ ಪಟ್ಟಂದೆ ಎದ್ಬಿಟ್ಟ. ಅದಕ್ಕೆ ದೇವರು ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ದೇವರು ಎಚ್ಚರಿಸುವಾಗೆಲ್ಲ, ದೇವರ ವಾಕ್ಯ ಬರುವಾಗೆಲ್ಲ, ಪ್ರವಾದಿಯ ಮೂಲಕವಾಗಿ ನಾನು ಮಾತಾಡುವಾಗೆಲ್ಲ, ಸಭೆಯ ಜನರೇ, ನನ್ನ ಪ್ರಜೆಯೇ ಎಚ್ಚರವಾಗಿರ್ರಿ. ಪ್ರೈಸ್ ದಿ ಲಾರ್ಡ್.
ಈಗ ನಾವು ಯುದ್ಧದಲ್ಲಿದ್ದೇವೆ. ಪ್ರೈಸ್ ದಿ ಲಾರ್ಡ್. ದೇವರು ಏನಾದರೂ ಒಂದು ವಾಗ್ದಾನ ಮಾಡ್ರೆ, ದೇವರು ಏನಾದರೂ ಒಂದು ಮಾಡಬೇಕು ಅಂತ ನಮ್ಮ ಹತ್ರ ಹೇಳಿದ್ದಾರೆ ಅಂದ್ರೆ ತಿಳ್ಕೊಳ್ಬೇಕು ನಾವು ಯುದ್ಧದಲ್ಲಿದ್ದೀವಿ ಅಂತ. ಅರ್ಥ ಆಗ್ತಾ ಇದೆಯಾ? ನಾವೆಲ್ಲಿದ್ದೀವಿ? ಯುದ್ಧದಲ್ಲಿದ್ದೇವೆ. ಈಗ ಹಾಗೆ ಯುದ್ಧದ ಕುರಿತು ಮಾತಾಡ್ಕೊಂಡು ಹೋದ್ರೆ ನಾವು ಹಂಗೆ ಆ ಕಡೆ ಹಂಗೆ ಹೋಗೋದಾದ್ರೆ, ಏಷ್ಯಾನ ಬರ್ದ ಪ್ರಭಾತನ ಗ್ರಂಥದಲ್ಲಿ ಹಂಗೆ ನಾವು ಹೋಗೋದಾದ್ರೆ ಅಲ್ಲಿ ನಾವು ನೋಡ್ತೇವೆ 45 ಅಥವಾ 49ನೇ ಅಧ್ಯಾಯದಲ್ಲಿ, 41, 42ನೇ ಅಧ್ಯಾಯದಲ್ಲಿ ಯೆಹೋವನನ್ನೇ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು ಅಂತ ಅಲ್ಲಿ ವಾಕ್ಯ ಬರ್ತದೆ. ಹಾಗೆ ನಾವು ಹೋಗೋದಾದ್ರೆ ಎಫೆಸ 6ನೇದಲ್ಲಿ ನಾವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ಅಂತ ವಾಕ್ಯ ಹೇಳ್ತದೆ. ಹಾಗೆ ನಾವು ಹೋಗೋದಾದ್ರೆ ದೇವರು ಶತ್ರುವನ್ನ ನಿರಾಯುಧನಾಗಿ ಮಾಡಿದ್ದಾನೆ, ಎಲ್ಲ ಆಯುಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇದೆಲ್ಲ ದೇವರ ವಾಕ್ಯ. ಹಾಗೆ ಹೋಗ್ಬೋದು. ನಾನು ಅದು ನಿಲ್ಲಿಸ್ತೀನಿ. ಆ ಯುದ್ಧದ ಕಡೆಗೆ ಆ ಕಡೆ ಹೋಗ್ಲಿಕ್ಕೆ ನಾನು ಇಷ್ಟಪಡಲ್ಲ. ಆದರೆ ತಿಳ್ಕೊಳ್ರಿ, ದೇವರು ನಿಮಗೆ ಇಂಥದ್ದು ಮಾಡ್ರಿ, ಹಿಂಗೆ ಹೋಗ್ರಿ, ಹಿಂಗಿರ್ರಿ, ಹಿಂಗೆ ನಡ್ಕೊಳ್ರಿ ಅಂತ ಏನಾದರೂ ಹೇಳಿದ್ದಾರೆ ಅಥವಾ ನಿಮ್ಮ ಹತ್ರ ದೇವರು ಏನಾದರೂ ಮಾತಾಡಿದ್ದಾರೆ ಅಂದರೆ ನೀವು ಸಾಧಾರಣವಾದವರಲ್ಲ, ನೀವು ಯುದ್ಧದಲ್ಲಿರುವಂಥವರು. ಹೇಗೆ ಹೇಳ್ತೀರಾ ಪಾಸ್ಟ್ರೆ ಅಂದ್ರೆ, ದೇವರು ಆದಿಕಾಂಡದಲ್ಲಿ ಆದಮ ಅವರಿಗೆ ಹೇಳಿದ್ರು, ನೋಡ್ರಿ ಈ ತೋಟದಲ್ಲಿರುವಂತ ಎಲ್ಲಾ ಮರದ ಹಣ್ಣುಗಳನ್ನ ಇನ್ನ ಹೆಚ್ಚಾಗಿ ನೀವು ತಿನ್ರಿ. ಹೇಳಿದ್ರ ಇಲ್ವಾ? ಇನ್ನ ಹೆಚ್ಚಾಗಿ ತಿನ್ರಿ, ಆದ್ರೆ ಈ ಮಧ್ಯದಲ್ಲಿರುವಂತ ಒಂದು ಮರ ಇದೆಯಲ್ಲ, ಈ ಮರದ ಹಣ್ಣು ನೀವು ತಿನ್ಬಾರ್ದು. ಹೇಳಿದ್ರ ಇಲ್ವಾ? ಅದು ಯಾವ ಹಣ್ಣಿನ ಮರ ಆಗಿತ್ತು? ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡಿ ಮನುಷ್ಯನ ಕಣ್ಣುಗಳನ್ನು ತರಿಯುವಂತ ಆ ಒಂದು ಹಣ್ಣಾಗಿತ್ತು. ಹಲ್ಲೆಲೂಯ. ಈಗ ದೇವರು ಆದಮ ಅವರಿಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ಇದು ನೀವು ಮಾಡಬಾರ್ದು. ಅದು ಹೇಳಿದ ತಕ್ಷಣ ಯಾರು ಗೊತ್ತಾಯ್ತು? ಶತ್ರು ಗೊತ್ತಾಯ್ತು. ಈಗ ಆ ಶತ್ರು ಏನು? ನಾನಿರುವ ಜಾಗದಲ್ಲಿ ಇವ್ರನ್ನ ಇಟ್ಟಿದ್ದಾರೆ. ಯಾರು? ದೇವರು. ಸೈತಾನ ಇರಬೇಕಾದ ಜಾಗದಲ್ಲಿ ದೇವರು ಮನುಷ್ಯರನ್ನ ಇಟ್ಟಿದ್ದಾನೆ. ಈಗ ಈ ಸೈತಾನಿಗೆ ಆಗ್ತಾ ಇಲ್ಲ, ನನಗೆ ಸಿಕ್ಕದೇ ಇರುವಂತ ಸ್ಥಾನ ಅವರಿಗೆ ಸಿಕ್ಕಬಾರದು. ಒಂದು ಯುದ್ಧ. ಈಗ ಈ ಫಲ ಇರುವಂತ ಮರದಲ್ಲಿ ಶತ್ರು ಬರ್ತಾ ಇದ್ದಾನೆ ಅಂದ್ರೆ ಎಲ್ಲಾ ಮರಕ್ಕೂ ಏಟು ಬೀಳಲ್ಲ, ಎಲ್ಲ ಮರಕ್ಕೂ ಗಾಯ ಆಗಲ್ಲ, ಎಲ್ಲ ಮರದ ಮೇಲೆ ಯಾರು ಕಣ್ಣಿಕ್ಕಲ್ಲ. ಯಾವ ಮರದಲ್ಲಿ ಚೆನ್ನಾಗಿ ಹಣ್ಣು ದಪ್ಪಿಗಿದ್ದು ಚೆನ್ನಾಗಿದ್ದು ಮರ ಪೂರ್ತಿ ಹಣ್ಣು ಬಿಟ್ಟಿರ್ತದೋ ಆ ಹಣ್ಣಿನ ಮರದ ಮೇಲೆ ಯಾರೆಲ್ಲ ಅದರ ಪಕ್ಕದಲ್ಲಿ ನಡೆದಾಡ್ತಾರೋ, ಸುತ್ತಮುತ್ತಲ ಯಾರು ಸುದ್ದಿ ಕೇಳಿರ್ತಾರೋ ಅವ್ರಿಗೆಲ್ರಿಗೂ ಆ ಮರದ ಮೇಲೆ ಕಣ್ಣು. ಓನರ್, ಆ ಮರ ಹಾಕಿರುವಂತಹ ಒಳ್ಳೆ ಫಲ ಕೊಡುವಂತ ಮರವಾಗಿರುವಂತಹ ಆ ಓನರ್ ರಾತ್ರಿ 12 ಗಂಟೆಗೆ ಬರಲ್ಲ. ಬರ್ತಾನ? ರಾತ್ರಿ 1 ಗಂಟೆಗೆ ಒಂದು ಹಣ್ಣು ಕಿತ್ಕೊಂತಾನ ಕಳ್ತನದಿಂದ? ಇಲ್ಲ. ಯಾಕೆ? ಅವನು ಯಾರು? ಅವಂದೇ ಮರ, ಅದು ಅವನು ಓನರ್. ಅವನು ರಾತ್ರಿ 12 ಗಂಟೆಗೆ ಬರಲ್ಲ. ಎಲ್ಲರೂ ಓಡಾಡುವಂತ ಸಮಯದಲ್ಲಿ ಬೆಳಗ್ಗೆ ಅವನು 10 ಗಂಟೆಗೂ 11 ಗಂಟೆಗೂ ಬೆಳಕಿರುವಾಗ ಬರ್ತಾನ. ಹಲ್ಲೆಲೂಯ. ಆದ್ರೆ ಕಳ್ಳ ಆಗಲ್ಲ. ಕಳ್ಳನು ಹಾಗೆ ಬರೋದಿಲ್ಲ. ಕಳ್ಳನು ಬರುವಂಥದ್ದು ನಿದ್ದೆ ಮಾಡಾಗ. ಕಳ್ಳನು ಬರುವಂಥದ್ದು ಕದ್ದುಕೊಳ್ಳುವುದಕ್ಕೂ, ಕಳ್ತನ ಮಾಡಕ್ಕೆ. ಕಳ್ಳ ಯಾರು? ಸೈತಾನ. ಕಳ್ತನ ಮಾಡೋರು ಯಾರು ಇದ್ರೆ ತಿಳ್ಕೊಳ್ಬೇಕು, ಅದು ಅವನ ಸಂತತಿ ಅಂತ ಹೇಳಿ. ಹಲ್ಲೆಲೂಯ. ಕಳ್ಳ ಬರುವಂಥದ್ದು ಕದಿಯುವುದಕ್ಕೆ. ಏನ್ ಕದಿಯುವುದಕ್ಕೆ? ಒಳ್ಳೆ ಫಲ ಇರೋ ಮರದಲ್ಲಿ ಕೆಲವು ಶ್ರೇಷ್ಠತೆಯನ್ನು ದೇವರಿಟ್ಟಿರ್ತಾನೆ. ಆ ಮರ ಸಾಧಾರಣವಾದ ಮರವಲ್ಲ. ಆ ಮರ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವಂತಹ ಮರವಾಗಿರ್ತದೆ. ಅಂತ ಮರ ತಕ್ಕ ಕಾಲದಲ್ಲಿ ಕರ್ತನಿಗೆ ಫಲ ಕೊಡುವಂತದ್ದಾಗಿರ್ತದೆ. ಈ ತಕ್ಕ ಕಾಲಕ್ಕೆ ಫಲ ಕೊಡುವಂತ ಕೃಪೆ ಈ ಮರಕ್ಕಿರ್ತದೆ. ಆ ಕೃಪೆಯನ್ನ ಕದ್ದುಕೊಳ್ಳುವುದಕ್ಕಾಗಿ ಶತ್ರು ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ಕಡೆಗೆ ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ನಿಮಗಿರುವಂತ ಜಯಮಾಲೆ, ನಿಮಗೆ ಕೊಡಲ್ಪಟ್ಟ ಜಯಮಾಲೆಯನ್ನ ಯಾರು ಅಪಹರಿಸಿಕೊಳ್ಳದಂತೆ ಕದ್ದುಕೊಳ್ಳದಂತೆ ನೋಡಿಕೊಳ್ಳ್ರಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇದು ಜೀವವೆಂಬ ಜಯಮಾಲೆ. ಅಂದ್ರೆ ಯಾವ ಮರಕ್ಕೆ ಜೀವ ಇರುತ್ತೋ, ಯಾವ ಮರ ಫಲ ಕೊಡ್ತದೋ, ಯಾವ ಮರದಲ್ಲಿ ಫಲ ಇರ್ತದೋ ಅಂತ ಮರಕ್ಕೆ ದೇವರು ಪ್ರಾರಂಭದಲ್ಲಿ ಅದಕ್ಕೆ ಜಯದ ಮಾಲೆಯನ್ನು ಸಿದ್ಧ ಮಾಡಿದಾನೆ.
ಈ ಜಯದ ಮಾಲೆಯನ್ನ ಜಯವಾಗಿ ನೀನು ಹೊಂದಬೇಕಾದ್ರೆ ನೀನು ಯುದ್ಧದಲ್ಲಿ ಜಯಿಸ್ಬೇಕು. ಅದು ಯಾವ ಯುದ್ಧ? ಅದು ಹಣದ ಆಸೆಯ ಯುದ್ಧ, ಮೋಹದ ಯುದ್ಧ, ವ್ಯಭಿಚಾರದ ಯುದ್ಧ, ಪರರ ಸತ್ತನ್ನು ಸುಲಿದುಕೊಳ್ಳುವ ಆ ವಿಷಯದಲ್ಲಿರುವಂತ ಯುದ್ಧ, ದೇವರ ವಾಕ್ಯಗಳಲ್ಲಿ ಕೈಗೊಂಡು ನಡೆಯುವ ವಿಷಯದಲ್ಲಿರುವಂತ ಯುದ್ಧ, ಪರಿಶುದ್ಧತೆಯಲ್ಲಿರುವಂತ ಯುದ್ಧ, ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸುವಂತ ಯುದ್ಧ. ದೇವರ ವಾಕ್ಯ ಬೀಳ್ತದೆ, ನಾವು ದೇವರ ವಿಷಯದಲ್ಲಿ ನಂಬಿಗಸ್ತಿಕೆಯಲ್ಲಿರ್ತಕ್ಕಂಥ ಯುದ್ಧ. ಈ ಎಲ್ಲ ಯುದ್ಧಗಳಲ್ಲಿ ನಾವು ಜಯಿಸಿದ್ರೆ, ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯ ಬೀಳ್ತದೆ 2ನೇ ಅಧ್ಯಾಯದಲ್ಲಿ ನೀವು ಕೆಳಗಡೆ ಓದ್ಕೊಂಡು ಬರುವಾಗ 7 ಸಭೆಗಳಿಗೆ ಕರ್ತನ ಹೇಳ್ತಾನೆ, ಕರ್ತನ ಆತ್ಮ ಹೇಳ್ತಾನೆ, ಯಾರು ಜಯ ಹೊಂದುತ್ತಾರೋ ಅವರಿಗೆ ಸಿಗುತ್ತೆ. ಅಲ್ಲಿ ಕೂಡ ಒಂದು ವಾಕ್ಯ ಇದೆ 2ನೇ ಅಧ್ಯಾಯದಲ್ಲಿ, ಯಾರು ಜಯ ಹೊಂದುತ್ತಾರೋ ಅವರಿಗೆ ಈ ಮರದ ಹಣ್ಣನ್ನು ತಿನ್ನುವುದಕ್ಕೆ ದೇವರ ಅಧಿಕಾರ ಕೊಡ್ತಾನಂತೆ. ಅಲ್ಲೇಲೂಯಾ. ಹಾಗೆ ನೀವು ಓದ್ಕೊ ಬರುವುದಾದ್ರೆ, ಜಯದ ಮಾಲೆ, ಹೊಸ ಕಲ್ಲಿನ ಮೇಲೆ ಹೆಸರು ಕೆತ್ತಾರೆ, ಜಯ ಹೊಂದುವವನಿಗೆ ಹೊಸ ಬಿಳಿ ವಸ್ತ್ರವನ್ನು ಕೊಡ್ತಾರೆ. ವಸ್ತ್ರ ಮಾತ್ರ ಅಲ್ಲ, ವಸ್ತ್ರ ಕಾಪಾಡಿಕೊಳ್ಳುವವನು ಯುದ್ಧದಲ್ಲಿ ಅವನ ಜೀವಿತ, ಅವನ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂಥವನಿಗೆ ಜೀವದ ಪುಸ್ತಕದಿಂದ ಅವನ ಹೆಸರು ನಾನು ತೆಗೆಯಲ್ಲ ಅಂತ ದೇವರು ಹೇಳ್ತಾರ. ಅಂದ್ರೆ ನನ್ನ ಹೆಸರು ಜೀವದ ಪುಸ್ತಕದಲ್ಲಿ ತೆಗೆಯಲ್ಪಡಬಾರದು ಅಂದ್ರೆ ಈ ಲೋಕದಲ್ಲಿ ನಾನು ಯುದ್ಧದಲ್ಲಿ ಜಯಿಸ್ಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ 24 ಗಂಟೆಯು ನಿಮಿಷವೂ ಯುದ್ಧ ಇದೆ. ಆ ಯುದ್ಧದಲ್ಲಿ ನಾವು ಜಯಿಸಬೇಕಾದ್ರೆ ನಮ್ಮ ಬಲದಲ್ಲಾಗಲ್ಲ, ಅದಕ್ಕೆ ಅಪೊಸ್ತಲರ ಕೃತ್ಯಗಳಲ್ಲಿ ವಾಕ್ಯ ಬರ್ತದೆ, ದೇವರ ಆತ್ಮ ನಿಮ್ಮ ಮೇಲೆ ಬರಲು. ದೇವರ ಆತ್ಮ ನಮ್ಮ ಮೇಲೆ ಬರಬೇಕಂತ. ಹಲ್ಲೆಲೂಯಾ. ಪಕ್ಕದ ಮನೆ ಸರೋಜಮ್ಮನ ಮೇಲೆ ಬಂದಿದೆ, ಪಕ್ಕದ ಮನೆ ಪೀಟರ್ ಮೇಲೆ ಬಂದಿದೆ, ಅದು ಇದು ನೋಡಿದ್ದೇವೆ, ಅದು ಬೇರೆ ಸಬ್ಜೆಕ್ಟ್, ಅದು ಅವ್ರ ರಕ್ಷಣೆಗಾಗಿ. ಆದ್ರೆ ದೇವರು ಹೇಳ್ತಾರೆ, ದೇವರ ಆತ್ಮ ನಿನ್ನ ಮೇಲೆ ಬರಬೇಕಂತ. ದೇವರ ಆತ್ಮ ನಿನ್ನ ಮೇಲೆ ಬರುವಾಗ ನೀನು ಬಲ ಹೊಂದಿಕೊಳ್ತೀಯ. ದೇವರ ಆತ್ಮ ನಿನ್ನ ಮೇಲೆ ಬರಬೇಕಂತ. ಯಾಕೆ ಅಂದ್ರೆ ನಿನಗೊಂದು ಯುದ್ಧ ಇದೆ. ಆ ಯುದ್ಧದಲ್ಲಿ ನಿನ್ನ ಬಲದಲ್ಲಿ ಮನನ್ಗಟ್ಟೆ ಏನು ನಡೆಯಲ್ಲ. ಆದ್ರೆ ನೀನು ಯುದ್ಧ ಮಾಡಬೇಕು, ನಿನಗೆ ಬಲ ಬೇಕು, ಅದು ಮನುಷ್ಯರ ಬಲವು. ಅದಕ್ಕೆ ವಾಕ್ಯ ಬೀಳ್ತದೆ ಕೀರ್ತನೆಗಳಲ್ಲಿ 32ನೇ ಅಧ್ಯಾಯದಲ್ಲಿ, ಅವರಾದರೂ ವಾಕ್ಯ ಓದ್ರಿ ಬೇಗ ಪಟ್ಟಂತ, ಅಶ್ವ ರಥ ವಾಕ್ಯ ಪಟ್ಟ, ಅದೇ ನಾನು ಓದ್ತು, ವಾಕ್ಯ ಬೇಗ ಪಟ್ಟಂತ ತೆಗೆದ್ಬಿಟ್ಟು ವಾಕ್ಯ ಓದ್ಬಿಟ್ರೆ ಚೆನ್ನಾಗಿರ್ತದೆ. ಏದೇನ್ ತೋಟದಲ್ಲಿ ಒಂದು ಯುದ್ಧ ಆದಮ ಅವರಿಗೆ, ಪಾಪ ಆ ಯುದ್ಧದಲ್ಲಿ ಸೋತೋಗ್ಬಿಟ್ರು. ಆ ಯುದ್ಧದ ಕುರಿತು ಮಾತಾಡ್ತದೆ. ಕೆಲವರು ರಥಬಲದಲ್ಲಿ. ಎಷ್ಟನೇ ಅಧ್ಯಾಯಮ್ಮ? ಕೀರ್ತನೆಗಳು 20 ಅಧ್ಯಾಯ, ಕೀರ್ತನೆಗಳು 20ನೇ ಅಧ್ಯಾಯನಾ? ವೆರಿ ಗುಡ್. ಓದಮ್ಮ, ವಾಕ್ಯ ಓದಮ್ಮ. ಕೆಲವರು ರಥಬಲದಲ್ಲಿ. ಕೇಳಿಸ್ಕೊಳ್ರಿ, ಕೆಲವರು ರಥ ಬಲ. ರಥ ಅಂದ್ರೆ ಏನು? ವಾಹನ. ರಥ ಅಂದ್ರೆ ಒಂದು 6 ರಿಂದ 7 ಕುದುರೆ ಅಥವಾ ಒಂದು 3 ಕುದುರೆ ಮೇಲೆ ಇರುವಂತದ್ದು ಕೇಳ್ತಾರೆ ರಥ. ರಥ ಒಂದು ಕುದುರೆ ಹೇಳ್ಕೊಂಡು ಹೋಗಲ್ಲ. ರಥ ಅಂತ ಹೇಳುವಾಗ ಒಂದು ಸೇನೆ ಅಂದ್ರೆ 3, 4, 5, 6 ಹಿಂಗಿರ್ತದೆ ರಥ. ಆ ಬಲ ಬೇರೆ. ಕೆಲವರು ಅಶ್ವಬಲದಲ್ಲಿ. ಅಶ್ವ ಅಂದ್ರೆ ಏನು? ಕುದುರೆ, ಸಿಂಗಲ್ ಕುದುರೆ ಮೇಲೆ ಬರ್ತಾರಲ್ಲ, ಆ ಬಲ ಬೇರೆ, ರಥ ಬಲ ಬೇರೆ. ರಥ ಅಂದ್ರೆ 4 ರಿಂದ 5, 5 ರಿಂದ 6 ಮೇಲೆ ಕುದುರೆಗಳಿರ್ತದೆ. ಆ ರಥಕ್ಕೆ ಎಲ್ಲ ಪ್ಯಾಕ್ ಆಗಿರುತ್ತೆ. ನೀನು ಏನೇ ಬಾಣ ಬಿಟ್ಟರು ಕೂಡ, ಏನಮ್ಮ, ಏನೇ ಬಾಣ ಬಿಟ್ಟರು ನಿದ್ದೆ ಮಾಡಲ್ಲ. ಹಲ್ಲೆಲೂಯಾ. ಏನೇ ಬಿಟ್ಟರು ಕೂಡ ಅದ್ರ ಒಳಗಡೆ ಹೋಗಕ್ ಚಾನ್ಸ್ ಸಿಕ್ಕಲ್ಲ. ಯಾಕಂದ್ರೆ ರಥ ಎಲ್ಲ ಕವರ್ ಆಗಿರುತ್ತೆ. ಪಕ್ಕದಲ್ಲಿ ಹೇಳ್ರಿ, ರಥ ಬರಕ್ಕೆ ಮುಂಚೆ ಎದ್ದೇಳು. ರಥ ಬರಕ್ಕೆ ಮುಂಚೆ ಎದ್ದೇಳ್ರಿ. ನಾನು ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡು ಅರ್ಕೊಂಡು ನಾನು ಪ್ರಸಂಗ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ? ಹಿಂಗ ಆಡ್ತಾರೆ, ಏನಕ್ಕೆ? ಮಕ್ಕಳು ಮಲ್ಕೊಳ್ಳಿ ಅಂತ.
ನಾನು ಹಿಂಗೆ ಕಿರ್ಚಾಡ್ತಾ ಇದ್ದೀನಿ, ಕೆಲವು ಜನರು ಅವು ಪಾಶ ಕಿರ್ಚಾಡ್ತಾ ಇರೋದು ಅವು ಬಾಯಿ ಮಲ್ಕೊಳ್ಳಿ ಅಂತ. ಅಲ್ಲೆಲೂಯ. ಪೇತ್ರ ಯಾಕಬ್ಬ ಯೋಹಾನರು ಮಲ್ಕೊಂಡ್ಬಿಟ್ರು, ದೇವ್ರು ಹೇಳಿದ್ರು ಎಚ್ಚರ ಆಗಿರೋ. ಅಲ್ಲೆಲೂಯ. ಕೆಲ ಜನರು ತಿನ್ನಬೋತಲು, ಕೆಲ ಜನರು ನಿದ್ದಬೋತಲು. ಅಲ್ಲೆಲೂಯ. ಒಟ್ಲೆ ಯಾವುದೋ ಭೋತಿ. ಅಲ್ಲೆಲೂಯ. ಪ್ರೈಸ್ ಲಾರ್ಡ್. ಪಾಸ್ಟರ್ ನನಗೆ ಹೇಳಿದ್ರು ಅನ್ಕೊಂಬೇಡ್ರಿ, ನಿದ್ದೆ ಮಾಡೋರಿಗೆ. ಅಲ್ಲೆಲೂಯ. ಜೋರಾಗಿ ಬಂದ ಅಲ್ಲೆಲೂಯ. ನಿದ್ದೆ ಮಾಡೋರು. ಸ್ತೋತ್ರ. ಪ್ರೈಸ್ ಲಾರ್ಡ್. ಕೆಲವರು ಅಶ್ವಬಲದಲ್ಲಿ ಅಥವಾ ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಅವ್ರೇನ್ ಮಾಡ್ತಾರೆ? ಎಚ್ಚಳ, ನನಗೆ ಆ ಬಲ ಇದೆ, ಈ ಬಲ ಇದೆ. ಅಲ್ಲೆಲೂಯ. ಆದ್ರೆ ದೇವರ ಮಕ್ಕಳು, ಪ್ರಾರ್ಥನಾ ಯುದ್ಧ ವೀರರು ಏನ್ ಹೇಳ್ತಾರೆ ಗೊತ್ತಾ? ದೇವರ ವಾಕ್ಯದಲ್ಲಿ ನಡೆಯೋರು ಏನ್ ಹೇಳ್ತಾರೆ ಗೊತ್ತಾ? ದೇವರ ಆತ್ಮವನ್ನು ಹೊಂದಿಕೊಂಡಿರೋರು, ದೇವರ ಪರಿಶುದ್ಧದಲ್ಲಿ ಜೀವಿಸುವಂತವರು ಏನ್ ಹೇಳ್ತಾರೆ ಗೊತ್ತಾ? ಅವರು ರಥಬಲದಲ್ಲಿ, ಅಶ್ವಬಲದಲ್ಲಿ ಎಚ್ಚರ ಪಡ್ತಾರೆ. ನಾವಾದರೂ ವಾಕ್ಯ ಹೋದ್ರಿ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ, ನಮ್ಮ ದೇವರಾಗಿರುವಂತ ಕರ್ತನ ಬಲದಲ್ಲಿ. ಅಲ್ಲೇಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರಾತ್ಮ ನಿಮ್ಮ ಮೇಲೆ ಬರಲು ನೀ ಬಲವನ್ನು ಹೊಂದುವಿರಿ. ಇದು ಯಾವ ಬಲ? ಸೋತು ಓಡ ಬಲವಲ್ಲ. ಏನೇ ಬರಲಿ ಫೈಟ್ ಮಾಡುವಂಥದ್ದು, ಏನೇ ಬರಲಿ ಎದುರಾಗಿ ನಿಂತುಕೊಳ್ಳುವಂಥದ್ದು. ಅಲ್ಲೇಲೂಯ. ಈ ದಾವೀದನ ಮೇಲೆ ದೇವರಾತ್ಮ ಬರೋವರೆಗೂ ಅವನು ಕಾಡಲ್ಲ ಇದ್ದ, ಆದ್ರೆ ದಾವೀದನ ಒಳಗಡೆ ದೇವರಾತ್ಮ ಇಳಿದು ಬರುವಾಗ ಈಗ ಅವನು ಕಾಡಲಲ್ಲ, ಗೋಲಿಯಾಟನ ಮುಂದೆಗಡೆ. ಅಲ್ಲೇಲೂಯ. ದೇವರಾತ್ಮ ನಿನ್ನ ಮೇಲೆ ಬಂದ್ಬಿಟ್ರೆ ನೀನು ಮರೆಯಾಗಿರಲ್ಲ, ನೀನು ಮರೆಯಾಗಿ ಫೈಟ್ ಮಾಡಲ್ಲ. ದೇವರಾತ್ಮ ನಿನ್ನ ಮೇಲೆ ಬಂದ್ಬಿಟ್ರೆ ನೀನು ಹೊರಗಡೆ ಬರ್ತೀಯ, ನೀನು ಆಚೆಗಡೆ ಬರ್ತೀಯ. ಅದು ಎಂತ ಶಕ್ತಿ ಆಗಿರ್ಲಿ, ಅದು ಎಂತ ಕ್ರಿಯೆ ಆಗಿರ್ಲಿ, ಅದು ಎಂತ ಮಾಟ ಮಂತ್ರವಾಗಿರ್ಲಿ, ಅದು ಎಂತದೇ ಆಗಿರ್ಲಿ, ನೀನು ಒಡೆದು ಉರುಳಿಸ್ತೀಯ, ನೀನು ಒಡೆದು ಉರುಳಿಸ್ತೀಯ. ಅಲ್ಲೇಲೂಯ. ಯಾಕೆ ಅಂದ್ರೆ ನಿನ್ನ ಮೇಲೆ ಆಲ್ರೆಡಿ ದೇವರಾತ್ಮ ದಾವೀದನ ಒಳಗಡೆ ಇಳಿದು ಬಂದ ತಕ್ಷಣ ಎಲ್ಲ ದೇವರ ಆತ್ಮವನ್ನ ಕಳ್ಕೊಂಡಿರೋರು, ದೇವರ ಕೃಪೆಯನ್ನ ಕಳ್ಕೊಂಡಿರೋರು, ದೇವರ ಮಹಿಮೆಯನ್ನ ಕಳ್ಕೊಂಡಿರೋರು, ದೇವರ ಹಸ್ತವನ್ನ ಬಿಟ್ಟೋಗಿರೋರು, ದೇವರ ರಕ್ಷಣೆಯನ್ನ ಬಿಟ್ಟೋಗಿರೋರು ಆ ದುಷ್ಟ ಶಕ್ತಿಗೆ ನೋಡಿ ಭಯಪಟ್ಟು ಮರೆಯಾಗಿ ನಿಲ್ಲುವಾಗ ಒಬ್ಬನು ಮಾತ್ರ ಆಚೆ ಬರ್ತಾ ಇದ್ದಾನೆ. ಒಬ್ಬನು ಮಾತ್ರ ಆಚೆ ಬರ್ತಾ ಇದ್ದಾನೆ. ಅಂತ ಸಂತತಿ ಈ ಸಬ್ಬತ್ತಿನಲ್ಲಿ ಇವತ್ತು ಹೊರಡ ಬರಲಿ. ಅಂತ ಸಂತತಿ ಇವತ್ತು ಆಚೆಗಡೆ ಬರಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರ ಆತ್ಮವನ್ನ ನನ್ನ ಸಮಯ ಮುಗೀತು. ನಾನು ಇಷ್ಟೊತ್ತವರೆಗೂ ಪರಿಚಯ ಮಾಡ್ತಾ ಇದ್ದೀನಿ, ಇನ್ನ ಏನು ತೊಳೆದು ಹೊರಗಡೆ ಹೋಗಿಲ್ಲ. ನಾನು ದೇವರ ಅನುಮತಿ ಕೊಟ್ಟರೆ ನೆಕ್ಸ್ಟ್ ವಾರ ಪ್ರಸಂಗ ಮಾಡ್ತೀನಿ. ಇನ್ನು 5 ನಿಮಿಷ ಇದೆ. 5 ನಿಮಿಷ ತಗೊಳ್ಳ, ಇನ್ನು ಅರ್ಧ ಗಂಟೆ ತಗೊಳ್ಳ. ಅಷ್ಟೇ. ನಮ್ಮ ಗೊಡ್ಬೆ ನಿಮ್ಗೆ ಯಾಕೆ? ದೇವರ ಆತ್ಮ ನೋಡ್ಕೊಂಡ್ರೆ ಬಿಟ್ಬಿಡಿ. ಒಳ್ಳೆಯ ಸರಿ, ಬೇಗ ನಿಲ್ಸಲಾ? ಬೇಗ ನಿಲ್ಸಿ ಅಂತ ಹೇಳಕ್ಕೆ ಧೈರ್ಯ ಯಾರಿಗಿದೆ? ಇದೆ ರೀ, ನಿಜ ಇದೆ, ಧೈರ್ಯ ಇದೆ. ಬೇಗ ನಿಲ್ಲಿಸಿ ಅಂತ ಹೇಳಕ್ಕೆ ಧೈರ್ಯ ಕೆಲವು ಜನರಿಗಿದೆ. ಕರೆಕ್ಟಾಗಿ 8:15 ಬಂದು ಕೂತ್ಕೊಂಡ್ರೆ ಕೈ ಎತ್ತಿ ನೋಡೋಣ. ಕರೆಕ್ಟಾಗಿ 8:15 ಸಮಯದ ಒಳಗಡೆ ಇಲ್ಲಿ ಬಂದು ಕೂತ್ಕೊಂಡಿರೋ ಕೈ ಎತ್ತಿ. 8:15 ಬಂದ್ಬಿಟ್ರಾ? 8:15 ಕರೆಕ್ಟಾಗಿ ಇವರಿಗೆ ಮಾತ್ರವೇ ಅಧಿಕಾರ ಇದೆ. ಏನಂತೇಳಿ ಬೇಗ ನಿಲ್ಲಿಸಿ ಅಂತೇಳಿ. ಯಾಕಂದ್ರೆ ಬೇಗ ಬಂದವರು, ಆದ್ರೂ ನಾವು ಕೇಳಲ್ಲ. ಹಲ್ಲೆಲೂಯ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿಗೆ ನಿಲ್ಲಿಸಿದೆ? ಎಲ್ಲ ಹೋಯ್ತು ಪಾಸ್ಟ್ರೆ, ಬಾಲ್ ಹತ್ರ ಮಾತ್ರ ನಿಂತಿದ್ದೆ ಅಂತ ದಯಮಾಡಿ ಹೇಳಬೇಡ್ರಿ. ಹಲ್ಲೆಲೂಯ.
ದೇವರು ಈ ಮನೆಯನ್ನ ಮಗಳನ್ನ ರಕ್ಷಿಸ್ಲಿ. ಹಲ್ಲೆಲೂಯಾ. ಕೃಪೆ, ದೇವರ ಶಕ್ತಿ, ದೇವರ ಆತ್ಮ, ದೇವರ ರಕ್ಷಣೆ, ದೇವರ ನಡೆಸುವಿಕೆಯ ನಷ್ಟಪಡಿಸಿಕೊಂಡಿರುವ ಸಂತತಿ ಒಂದು ಬೆಟ್ಟದ ಮರದ ಹಿಂದೆಗಡೆ ಹೋಗಿ ಮರೆಯಾಗಿದೆ. ಆದ್ರೆ ಒಂದು ಸಂತತಿ ಮಾತ್ರ ಎದ್ದು ಈಚೆ ಕಡೆ ಬರ್ತಾ ಇದೆ. ಹಲ್ಲೆಲೂಯಾ. ಕೃಪೆ, ದೇವರ ಬಲ, ಆತ್ಮ, ಶಕ್ತಿ ನಷ್ಟಪಡಿಸಿಕೊಂಡಿರುವ ಸಂತತಿ ಯುದ್ಧದಲ್ಲಿ ಎದೆಗೆ ಎದೆ ಕೊಟ್ಟು ನಿಲ್ಲಕ್ಕಾಗದೆ, ಜಯಿಸಕ್ಕಾಗದೆ ಮರೆಯಾಗಿ ನಿಂತಿರುವಂತ ಮರೆಯಾಗಿರುವಂತ ಒಂದು ಸಂತತಿ ಹೊರಗಡೆ ಬರ್ತಾ ಇದೆ. ಒಂದು ಸಂತತಿ ಪ್ರಕಟವಾಗ್ತಾ ಇದೆ. ಆ ಸಂತತಿಯೇ ದಾವೀದನು. ಆಲ್ರೆಡಿ ದಾವೀದನು ಅರಣ್ಯದಲ್ಲಿ ಯುದ್ಧ ಕಲ್ತಿದ್ದಾನೆ. ಹಲ್ಲೆಲೂಯಾ. ಒಂದು ಕರಡಿ ಆಗಲಿ ಸಿಂಹವಾಗಲಿ ಬರಕಿನ ಮುಂಚೆ ಮೊಣಕಲಾಗಿ ಪ್ರಾರ್ಥನೆ ಮಾಡಿ ಹಲ್ಲೆಲೂಯಾ, ಅವನು ಅದರ ಹಿಂದಗಡೆ ಬಿದ್ದರೆ ಅದರ ಉಗುರ ಆಗಲಿ ಅದರ ಹಲ್ಲಾಗಲಿ ಅವನ ದೇಹಕ್ಕೆ ಬೀಳ್ತಾ ಇರಲಿಲ್ಲ. ಈ ರೀತಿ ಪ್ರಾರ್ಥನೆಯಲ್ಲಿ ಪಳಗಿರೋನ ಮೇಲೆ ಧೀರ ಅಂತೇಳಿ ಪರಿಶುದ್ಧಾತ್ಮ ಇಳಿದು ಬರುವಾಗ, ದೇವರಾತ್ಮ ಇಳಿದು ಬರುವಾಗ, ಈಗ ಈ ಪರಿಶುದ್ಧಾತ್ಮ ಹೊಂದಿರುವಂತ ವ್ಯಕ್ತಿ, ಈ ಪ್ರಾರ್ಥನೆ ಯುದ್ಧದಲ್ಲಿ ಗೆದ್ದಿರುವಂತ ವ್ಯಕ್ತಿ ಈಗ ಹೊರಗಡೆ ಬರ್ತಾ ಇದ್ದಾನೆ. ನೋಡ್ತಾನೆ, ಇವನು ಚಿಕ್ಕವನು, ಅವನು ದೊಡ್ಡವನು. ಹಲ್ಲೆಲೂಯಾ. ಅವಾಗ ಈ ದಾವೀದ ಹೇಳ್ತಾನೆ, ನೀನು ನಿನ್ನ ಬಲದಲ್ಲಿ ಬಂದಿದ್ಯಾ, ನಾನು ನನ್ನ ದೇವರ ನಾಮದಲ್ಲಿ, ನಾನು ನನ್ನ ದೇವರ ಆತ್ಮದಲ್ಲಿ ಬಂದಿದ್ದೇನೆ. ಹಲ್ಲೆಲೂಯಾ. ಏನು ಮಾಡಿಲ್ಲ, ಆತ್ಮ ಪರವಶನಾಗಿ ಕವಡೆಯನ್ನು ತಿರುಗಿಸ್ತಾನೆ. ಅವನು ಯಾವ ಗ್ಯಾಪ್ ಹೋಗಿದೆ ಅವನಿಗೆ ಗೊತ್ತಿಲ್ಲ, ತಿರುಗಿಸ್ತಾನೆ ಅವನೇ. ಅಲ್ಲೇ ಯಾಕೆ? ಈಗ ಅವನಲ್ಲ, ದೇವರ ಆತ್ಮ. ಹಲ್ಲೆಲೂಯಾ. ತಿರುಗಿಸ್ತಾನೆ ಅವನೇ. ಆ ಕಲ್ಲು ಯಾವ ಗ್ಯಾಪ್ ಹೋಯ್ತೋ ಗೊತ್ತಿಲ್ಲ, ಒಂದೇ ಏಟು. ಪ್ರಾರ್ಥನಾ ಯುದ್ಧದಲ್ಲಿರೋನು ಪದೇ ಪ್ರಾರ್ಥನೆ ಮಾಡಲ್ಲ. ಕಪಟಿಗಳಾಗಿ ಪ್ರಾರ್ಥನೆ ಮಾಡಲ್ಲ. ಒಂದೇ ಪ್ರಾರ್ಥನೆ, ಒಂದೇ ಏಟು. ಅದು ಒಂದೇ ಗುರಿ ಪ್ರಾರ್ಥನೆ ಆಗಿರ್ತದೆ. ಪ್ರಾರ್ಥನೆಯ ಯುದ್ಧದಲ್ಲಿ ಸ್ಥಿರವಾಗಿ ಇರುವಂತವನ ಪ್ರಾರ್ಥನೆ. ದೇವರ ವಾಕ್ಯ ಬೀಳ್ತದೆ, ನೀತಿವಂತನ ಪ್ರಾರ್ಥನೆ, ಶ್ರದ್ಧೆ ಉಳ್ಳ ಪ್ರಾರ್ಥನೆ ಅದು ನೇರವಾಗಿ ನಡೆಯುತ್ತೆ, ಒಂದು ಸ್ಪಾಟಲ್ಲಿ ನಡೆಯುತ್ತೆ, ಆ ಕ್ಷಣದಲ್ಲಿ ನಡೆಯುತ್ತೆ. ಅದು ಪ್ರಾರ್ಥನೆ ಮಾಡುವ ವೀರನಿಗಿರುವಂತ ಗತ್ತು. ಹಲ್ಲೆಲೂಯಾ. ದಾವೀದನು ಹೊರಗಡೆ ಬಂದು ಹೇಳ್ತಿದ್ದಾನೆ, ನೀನು ಯುದ್ಧದ ಬಲದಲ್ಲಿ, ಯುದ್ಧದ ಕತ್ತಿಯಲ್ಲಿ, ಯುದ್ಧದ ಕವಚದಲ್ಲಿ ನೀನು ಬಂದಿದ್ಯಾ, ಅದರ ಬಲದಲ್ಲಿ ನೀನು ಬಂದಿದ್ಯಾ. ನೋಡು, ಯುದ್ಧ ಮಾಡುವುದು ಬೇಕಾದ ಬಟ್ಟೆ ಯಾವುದು ನನ್ನ ಹತ್ರ ಇಲ್ಲ. ಬಟ್ ನಿನಗೆ ಯುದ್ಧ ಮಾಡುವುದಕ್ಕಾಗಿ, ನಿನ್ನ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಬೇಕಾಗಿರುವಂತ ಒಂದು ಆಯುಧ ನನ್ನಲ್ಲಿದೆ. ಹಲ್ಲೆಲೂಯಾ. ಅವಾಗ ಅವನ್ ಗೊತ್ತಾಗ್ಬಿಡ್ತು, ನಾಯಿ ಹತ್ರ ಬಂದಂಗೆ ಬಂದಿದ್ಯಾ. ಅವನ್ ಗೊತ್ತಾಯ್ತು, ನಾನು ನಾಯಿ ಆಗ್ಬಿಟ್ಟಿದ್ದೀನಿ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಯಾರು ಬರ್ತೀರ ಬರ್ರಿ, ಲಾಟಿ ಪುಟ್ಟು ಕುಯ್ ಕೊಡ ಡಮಾರ್ ಅಂತ ಹೇಳ್ತಾ ಇದ್ದವನು. ಈ ದಾವೀದನನ್ನ, ಅಂದ್ರೆ ದೇವರ ಆತ್ಮದಲ್ಲಿ ತುಂಬಲ್ಪಟ್ಟು ಬಂದಂತ ಈ ದಾವೀದನನ್ನು ನೋಡಿದ ತಕ್ಷಣ ಆ ಶತ್ರು ಹೇಳ್ತಾ ಇದ್ದಾನೆ, ನಾಯಿ ಹತ್ರ ಬಂದಂಗೆ ಬಂದಿದ್ಯಾ. ಅಲ್ಲಿ ಫಸ್ಟ್ ಅವನು ಡಿಕ್ಲೇರ್ ಮಾಡ್ತಾನೆ, ದೇವರ ಆತ್ಮದ ಮುಂದಗಡೆ ನಾನು ಯಾರು. ನಾಯಿ ಹೊಡಿಲಿಕ್ಕೆ ಏನ್ ಬೇಕು? ಕೋಲ. ನಾವೆಲ್ಲ ಕಲ್ಲೇ ತೆಗಿಯೋದು. ಕೋಲು ಏನ್ ಮಾಡಿದ್ಮೇಲೆ ಕೀಳಕ್ಕಾಗುತ್ತಾ? ಪಟ್ ಅಂತ ಕೈಗೆ ಪಟ್ ಅಂತ ಸಿಕ್ಕೋದು ಕಲ್ಲು. ಈಗ ದಾವೀದ ಏನ್ರಲ್ಲಿ ಬಂದವನೇ? ಒಂದು ದೇವರ ನಾಮ, ಎರಡು ಕಲ್ಲೆತ್ಕೊಂಡು ಬಂದಿದ್ದಾನೆ. ಯಾಕೆ? ಅವ್ನು ಫಸ್ಟೇ ಡಿಕ್ಲೇರ್ ಮಾಡ್ತಾವನೆ, ನಾಯಿ ಹತ್ರ ಬಂದಿದ್ಯಾ ಅಂತ. ಈಗ ನಾಯಿ ಹೊಡಿಯಕ್ಕೆ ಏನ್ ಬೇಕು? ಅಷ್ಟೇ, ಆ ಒಂದೇ ಒಂದು ಕಲ್ಲು ತೆಗೆದು ಬಿಟ್ಟಿದ್ದು, ಆ ನಾಯಿ ಅಲ್ಲೇ ಸತ್ತೋಯ್ತು. ಅಲ್ಲೇ ಇಲ್ಲ, ಆ ನಾಯಿನ ಚರಿತ್ರೆಯಲ್ಲಿ ಎದ್ದೇ ಇಲ್ಲ. ಇದು ಪ್ರಾರ್ಥನೆ ಮಾಡೋನಿಗಿರುವಂತ ಗತ್ತು. ಸರಿ, ದಾವೀದನು ಒಂದು ಕಲ್ಲು ಸಾಕಾಗಿತ್ತಲ್ವಾ? ಹೌದಾ ಇಲ್ಲ? ಹೋದ್ರೆ ಹೋಯ್ತಾರ್ಬೇಕು ಅನ್ಸುತ್ತೆ. ಏನ್ ಮಾಡ್ಲಿ, ಅಪ್ಪ ನಾನು ಕೊಟ್ಟರಂತ ಭಿಕ್ಷೆ ಅದು. ಪ್ರೈಸ್ ದಿ ಲಾರ್ಡ್.
ದಾವಿದ ಎಷ್ಟು ಕಲ್ಲಲ್ಲಿ ಜಯಿಸಿದ? ಒಂದೇ ಕಲ್ಲಲ್ಲಿ, ಒಂದೇ ಟೇಕ್ ಮಾರ್ದೋತು ಕೂಡ. ಅಲ್ಲೇಲೂಯ. ಆದ್ರೆ ಈಗ ಈ ದಾವಿದನ ಹತ್ರ ಎಷ್ಟು ಕವಡೆಗಳಿದೆ? ಎಷ್ಟು ಕಲ್ಲು ಎತ್ಕೊಂಡ್ಬಂದವನೆ? 5. ಅಲ್ಲೇಲೂಯ. 5 ಕಲ್ಲು ಅವನು ತಗೊಂಡ್ಬಂದಿದ್ದಾನೆ. ಸುಮ್ಮನೆ ತಗೊಂಡು ಬಂದಿಲ್ಲ, ದೇವರ ಆತ್ಮನ ಪರವಶನಾಗಿ 5 ಕಲ್ಲು ತಂದಿರೋದು. ಈಗ ಅಲ್ಲಿ ಉಪಯೋಗಿಸಲ್ಪಡ್ತಾ ಇರೋದು ಒಂದೇ ಒಂದು ಕಲ್ಲು. ಮತ್ತೆ ಮಿಕ್ಕಿದ 4 ಕಲ್ಲು ಏನಕ್ಕೋಸ್ಕರ? ದಾವೀದನಿಗೆ ಬೇಕಾಗಿರೋದು ಆ ಶತ್ರುವನ್ನ ಜಯಿಸೋದಕ್ಕೆ ಒಂದೇ ಕಲ್ಲು. ಬಟ್ ಇವನ ಹತ್ರ ದೇವರಾತ್ಮ ಕೊಟ್ಟು ಕಳಿಸಿರೋದು 5 ಕಲ್ಲು. ಯಾಕೆ ಅಂದ್ರೆ ಈ ಗೋಲಿಯತನ ತರನ್ನೇ ಅವ್ರ ಫ್ಯಾಮಿಲಿ 4 ಜನ ಇದ್ರಂತೆ. ವಾಕ್ಯ ಇದೆ. ನೀವು 1 ವರ್ಷ 2 ವರ್ಷ ಅದ್ರ ಕುರಿತು ನೀವು ಓದ್ಕೊಂಡ್ಬರುವಾಗ ಅಲ್ಲಿ ಅವನ ತರನೇ ಇನ್ನ ಜನರಲ್ಲಿ ಇದ್ರು ಅಂತ ವಾಕ್ಯ ಹೇಳುತ್ತೆ. ಅಂದ್ರೆ ಅವ್ರ ತಮ್ಮಂದ್ರು ಕೂಡ ಇದ್ರಂತೆ ಅವನ ತರನೇ. ಅಲ್ಲೇಲೂಯ. ಅವ್ನು ಫಸ್ಟ್ ಏನಾಗ್ಬಿಟ್ಟಿದ್ದ? ತುಂಬಾ ಫಾರ್ವರ್ಡ್ ಅಲ್ಲಿದ್ದ. ನೋಡೋಣ, ಒಂದ್ ವೇಳೆ ಅವ್ನು ಬಿಡಿಸಿದ ತಕ್ಷಣ ಆ 4 ಜನರನ್ನು ಬರ್ತಾರ, 4 ಎತ್ಬಿಡೋಣ ಅಂತ. ಆದ್ರೆ 4 ಬಂದಿಲ್ಲ, ಒಬ್ಬನ ಮಾತ್ರ ಅಲ್ಲಿ ಹೋದ. ಈ 4 ಬಂದಿಲ್ಲ, ಆ 4 ಹಂಗೆ ಪೆಂಡಿಂಗ್ ಇತ್ತು. ಅಲ್ಲೇಲೂಯ. ಆದ್ರೆ ದೇವರು ಯುದ್ಧಕ್ಕೆ ನಮ್ಮನ್ನು ಕಳಿಸುವಾಗ ಬರಿಗಲ್ಲಿ ಕಳಿಸಲ್ಲ. ದೇವರು ನಮ್ಮನ್ನು ಯುದ್ಧದಲ್ಲಿ ಇಡುವಾಗ ಅವನ ಬಲದಲ್ಲಿಯೂ ಅವನ ಮಹಿಮೆಯಲ್ಲಿಯೂ ಅವನ ಶಕ್ತಿಯಲ್ಲೂ ದೇವರು ನಮ್ಮನ್ನು ಇಡ್ತಾನೆ. ಯಾರಾದ್ರೂ ಪ್ರಾರ್ಥನೆ ಮಾಡದೆ ಬೇರೆ 5 ನಿಮಿಷ 10 ನಿಮಿಷದಲ್ಲಿ ಪ್ರಾರ್ಥನೆ ನಿಲ್ಲಿಸುವಂತವರು ಇಲ್ಲಿ ಯಾರಾದ್ರೂ ಇದ್ರೆ, ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಕುಟುಂಬದ ಪ್ರಾರ್ಥನೆ ಇಲ್ಲದಿದ್ರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾರ್ಥನೆ ಸಮಯ ಹೆಚ್ಚಿಸು, ನಿನ್ನ ಪ್ರಾರ್ಥನೆಯ ಅವಧಿ ಅಧಿಕ ಮಾಡು. ಮನೆಯಲ್ಲಿ ಪ್ರಾರ್ಥನೆಯ ಸುವಾಸನೆ ಎತ್ತಲ್ಪಡಲಿ. ನಿನ್ನ ಬಾಯಿಂದ ನಿನ್ನ ದೇಹದಿಂದ ಪ್ರಾರ್ಥನೆಯ ಸುವಾಸನೆ ಅದು ಈ ದೇವರ ಸನ್ನಿಧಾನದಲ್ಲಿ ಎತ್ತಲ್ಪಡಲಿ. ಎಲ್ಲಿ 2-3 ಸೇರಿ ಒಂದು ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಕರ್ತನು. ಅಲ್ಲೇಲೂಯ, ಅಲ್ಲೇಲೂಯ. ಆದಾಮ ಅವ್ವ ಸೋತೋಗ್ಬಿಟ್ರು. ಅಲ್ಲೇಲೂಯ. ಆ ಯುದ್ಧದಲ್ಲಿ ಆದಾಮ ಅವ್ವ ಸೋತೋಗ್ಬಿಟ್ರು. ಕಾರಣ ಅವರ ಒಳಗಡೆ ಏನಿರ್ಲಿಲ್ಲ? ದೇವರ ಆತ್ಮ ಇರಲಿಲ್ಲ. ದೇವರ ಆತ್ಮ ಎಲ್ಲಿದ್ದನು? ದೇವರ ಆತ್ಮ ಎಲ್ಲಿದ್ರು? ಜಲ ಸಮೂಹಗಳ ಮೇಲೆ ಇದ್ದನು. ಕೆಲ ಜನರು ಕಿವಿ ಇದ್ರು ಕಿವಿ ಕೇಳಲ್ಲ, ಬಾಡಕಾಣ ಬಾಡಕಂತಾನೆ, ನಾನೇನು ಆಫ್ ಮಾಡೋದು. ಅಲ್ಲೇ ಅವ್ರ ಒಳಗಡೆ ದೇವರಾತ್ಮ ಇರಲಿಲ್ಲ, ಬದಲಾಗಿ ದೇವರಾತ್ಮ ಜಲ ಸಮೂಹಗಳ ಮೇಲೆ ಇದ್ದ. ಅಲ್ಲೇಲೂಯ. ಅದಕ್ಕೆ ಕರ್ತನು ಹೇಳ್ತಾನೆ, ಎಲೇ ಬಾಯಾರಿದ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೊಂದು ನೀರು ಕೊಡ್ತೀನಿ. ಹಲ್ಲೆಲೂಯಾ. ಸಮರ್ಯ ಸ್ತ್ರೀ ಒಟ್ಟಿಗೆ ದೇವರು ಹೇಳ್ತಾರೆ, ನನ್ನ ಹತ್ರ ಒಂದು ನೀರಿದೆ, ಆ ನೀರು ಕೊಟ್ರೆ ನಿನ್ ಜೀವನದಲ್ಲಿ ಎಂದಿಗೂ ಬಾಯಿ ಆರಿಕೆನೇ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನೀರು ಯಾವುದು? ಇದು ಪರಿಶುದ್ಧಾತ್ಮನ ನೀರು. ಹಲ್ಲೆಲೂಯಾ. ಇದು ಹೇಗೆ ಬಂತು? ಕ್ರಿಸ್ತನ ಮೂಲಕವಾಗಿ ಬಂತು. ಹೇಗೆ ಬಂತು? ಇದು ಸ್ನಾನಿಕನಾಗಿರುವಂತ ಯೋಹಾನ ಹೇಳ್ತಾನೆ, ನಾನಾದ್ರೂ ನಿಮಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತ ಹೇಳಿ ನೀರಿನಲ್ಲಿ ಮುಳುಗಿ ದೀಕ್ಷೆ ಸ್ನಾನ ಮಾಡಿಸ್ತಾ ಇದ್ದೇನೆ. ಬಟ್ ನನ್ನ ಹಿಂದೆ ಒಬ್ಬನು ಬರ್ತಾನೆ, ಅವನು ಸಾಧಾರಣವಾದವನಲ್ಲ, ಅವನು ಆತ್ಮದಲ್ಲಿಯೂ ಅವನು ಬೆಂಕಿಯಲ್ಲಿಯೂ ನಿಮ್ಮನ್ನು ಸ್ನಾನ ಮಾಡಿಸ್ತಾನೆ. ಹಾ, ಕೆಲವು ಜನರು ಸೈಲೆಂಟ್ ಆಗಿ ಕೂತಿದ್ದಾರೆ. ಹಂಗಾದ್ರೆ ಮಾಡಕ ಯಾವ ಆತ್ಮಾದ್ರೂ ಬಂದೋಗ್ಲಿ, ನನಗೆ ನಾನು ಮಾತ್ರ ಬಂದಂಗೆ ಹಿಂದಿರುಗಿ ಹೋಗ್ತೀನಿ ಅಂತ. ಇಲ್ಲ ಫಸ್ಟ್ ನಾನು ಬಂದ ಹಾಗೆ ಹಿಂದಿರುಗಿ ಹೋಗ್ತೀನಿ ಅಂತ ಹೇಳ್ಕೊಂಡು ಬಂದಿರೋರು ಕೈ ಎತ್ರಿ. ನಾನು ಬಂದ ಹಾಗೆ ಹಿಂದಿರುಗಿ ಹೋಗ್ತೀನಿ ಅನ್ಕೊಂಡು ಬಂದಂಥವ್ರು, ನೀನು ಅಲ್ಲಾಡೋದು ಬೇಡ, ಕೈ ತೊಟ್ಟದ್ ಬೇಡ, ಬಾಯಿ ತೆರೆಯೋದು ಬೇಡ, ಸೈಲೆಂಟ್ ಗುಂಡ್ರಗವಿ ಈ ಥರ ಕೂತ್ಕೊಂಡ್ರೆ ಸಾಕು. ದೇವ್ರು ಹೇಳ್ತಾರೆ, ಅಂಥವ್ರ ಹತ್ರ ನನಗೇನು ಕೆಲಸ ಇಲ್ಲ. ಏನಪ್ಪ ವಿಕಾಸ ಗಿಕಾಸ್ ತಗೊಂಡಿದೇನೋ? ಇಲ್ಲ. ಹಲ್ಲೆಲೂಯಾ.
ದೇವ್ರು ಹೇಳ್ತಾರೆ ಅಂಥವ್ರ ಹತ್ರ ನನಗೇನು ವ್ಯವಹಾರ ಇಲ್ಲ. ಯಾರು ಬಾಯಾರಿದಾರೋ ಇದು ಹೇಳಿದ್ಮೇಲೆ ಆಮೇಲೆ ಬರಲ್ಲ. ಸ್ತೋತ್ರ ಹೇಳ್ಕೊಳಕ್ಕೂ ನಾಚಿಕೆ. ನನ್ನ ಪೈಲ್ವನ್ ಪಾಪಣ್ಣ ಮಗ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಎಮ್ಮೆಲೆ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ಎಮ್ಮೆಯಿಂದ ಇಷ್ಟಪಡ್ತಾರೆ. ನಾವಪ್ಪ ದಾನ ಅದು ಗುಣ ಶರಣ ಮಗ ನಾನು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಅಲ್ಲೇ ಲೂಯ ಅದೆಲ್ಲ ಜೋರ ಇವರೆಲ್ಲ ಬೀದಿಗಳೆಲ್ಲ ಬಡ್ಕೊಳ್ಳಂತ. ಅಲ್ಲೇ ಲೂಯ ವಾಕ್ಯ ಹೇಳ್ತದೆ. ಅಲ್ಲೇ ಲೂಯ ಅಲ್ಲೇ ಲೂಯ ಗತ್ತಾಗಿ ಹೇಳ್ಬೇಕು. ನಾವೆಲ್ಲ ಸೋಲಂತರ ಸೋದ್ರ ಅದನ್ನ ಕುತ್ಕೊಂಡ್ರೆ ಆಗಲ್ಲ. ಯಾವಿದ್ರು ಏನು ಮಾಟಿಗೆ ಮಾಟೆ ಚೈಕಿ ಚಯ್ಯ ಅಲ್ಲೇ ಲೂಯ ಮಾತೆ ಕೈಗೆ ಅದೇ ನೋಡೋಣ. ನಾನು ಆತ್ಮದಲ್ಲಿ ಬಂದಿದ್ದೀನಿ. ಹಂಗೆ ನಿಂತ್ಕೊಂಡ್ರೆ ಅವ್ನು ಹಂಗೆ ಪುಸ್ತಕಂತ ನಾನು ನಾಯಿ ಅಂತ ಬಿಡ್ತಾನೆ. ನಾ ಕೂತಿರೋದು ನೋಡ್ರೆ ಇದು ನನಗೆ ನಾಯಿ ಅಣ್ಣನ ಲೆಕ್ಕದಲ್ಲಿ ನಾನು ಕೂತ್ಕೊಂಡು. ಅಲ್ಲೇ ಲೂಯ ಆ ಶಕ್ತಿಗಳು ಹೇಳಬೇಕು, ಆ ದುರಾತ್ಮ ಹೇಳಬೇಕು, ಯುದ್ಧಕ್ಕೆ ಬರಬಂದ ಆ ಶಕ್ತಿಗಳು ಹೇಳಬೇಕು. ಇಲ್ಲ ಇವ್ರ ಮುಂದೆಗಡೆ ನಾವೇನಿಲ್ಲ, ನಮ್ಮ ನಾಯಿಗಳಂತಿದ್ದೇವೆ. ಅಲ್ಲೇ ಲೂಯ ಕೆಲವು ನಾಯಿಗೆ ಕಲ್ ತಗೊಬೇಕು, ಕೆಲವು ನಾಯಿಗೆ ಪಟಾಕಿ ಹೊಡಿಬೇಕು, ಕೆಲವು ನಾಯಿಗೆ ಅಂದ್ರೆ ಸಾಕು ಓಡಬಿಡೋದು. ಅಲ್ಲ ಲೂಯ ಅರ್ಥ ಆಗ್ತಾ ಇದೆಯಾ? ನಾಯಿಗಳು ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಆಗಿರ್ತದೆ. ಕೆಲವು ನಾಯಿ ನೀನು ಎಷ್ಟು ಜಾಗ ಹಂಗೆ ನಿಂತಿರ್ತದೆ. ಕೆಲವು ನಾಯಿ ಪಕ್ಕದಲ್ಲಿ ಹೋಗಿ ನೀವು ಏನು ಮಾಡಬೇಡ್ರಿ, ಸುಮ್ಮನೆ ಅದಷ್ಟೇ. ನಮ್ಮ ಮನೆಗೆ ಒಂದು ನಾಯಿ ಬಂದ್ಬಿಟ್ಟಿತ್ತು ಮೊನ್ನೆ. ನಮ್ಮ ರಾಬಟ್ಟಣ್ಣ ಹಂಗೆ ಯಾವಾಗ ಗೇಟ್ ತೆಗೆದ್ಬಿಡ್ತಾನೆ. ಅವನು ಎಚ್ಚರವಾಗೇ ಇರೋದಿಲ್ಲ ಕೆಲವು ಟೈಮ್ನಲ್ಲಿ. ಮೊನ್ನೆ ಅಣ್ಣ ಬಂದವನೇ ಗೇಟ್ ತಗೊಂಡ್ಬಂದ್ಬಿಟ್ಟವನೇ, ಗೇಟ್ ಹಾಕಿಲ್ಲ. ಆ ಗ್ಯಾಪ್ನಲ್ಲಿ ನಾಯಿ ಬಂದ್ಬಿಟ್ಟಿದೆ. ನಮಗೆ ಗೊತ್ತಿಲ್ಲ, ಹೋಗಿ ಹಿಂದ್ಗಡೆ ಸೇರ್ಕೊಂಡ್ಬಿಟ್ಟಿದ್ದೆ. ಹೋಗುವಾಗ ಗೇಟ್ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಪಾಪ ಆ ನಾಯಿ ಬಂದಿದೆ, ಗೇಟ್ ಕ್ಲೋಸು. ಬೇರೆ ವಿಧಿ ಇಲ್ಲ, ಕಾಂಪೌಂಡ್ ಎಗರು ಹೋಗ್ಬೋದು. ಆ ಶಕ್ತಿನೂ ಆ ನಾಯಿಗಿಲ್ಲ. ನೋಡೋಕ್ಕೆ ಚೆನ್ನಾಗಿ ದಪ್ಪ ಎಲ್ಲ ಚೆನ್ನಾಗಿದೆ. ಎಲ್ಲ ಜನರು ಹಂಗೆ ಸೋತ್ರ ಹೇಳೋಕೆ ನೋಡೋ ಎಷ್ಟು ಫೈರ್ ಆಗಿದೆ, ಏನಿರಲ್ಲ ಅಲ್ಲಿ. ಕೆಲವು ಜನರು ನಾಯಿ ನಾನು ಅನ್ಕೊಂಡೆ ನಾಯಿ ಸರಿಯಾಗೈತಪ್ಪ ಅಂತ ಕೋಲ್ ತಗೊಂಡೆ, ಸುಮ್ಮನೆ ಅದಿದೆ. ಕೆಲವು ಜನರು ಹಂಗೆ ಅವ್ರು ಮಾಡೋ ಆ ಪ್ರಾರ್ಥನೆ ಎಲ್ಲ ನೋಡು ಏನು ಫೈರ್ ಅನ್ಬೇಕು. ಫೈರ್ ಕಾದ ಫ್ಲವರ್ ಅಂತ ಬಾಡಿ ಹೂ ಅಂತಾರ. ಅಲ್ಲೇ ಲೂಯ ಕೆಲವು ಜನರಿಗೆ ಕೆಲವು ಟೈಮಲ್ಲಿ ಚಪ್ಪಾಳೆ ಹೊಡೆದು ಸೋದ್ರ ಅಲ್ಲೇ ಲೂಯ ಏನು ಫೈರ್ ಇರಲ್ಲ ಅಲ್ಲಿ. ಅಲ್ಲೇ ಲೂಯ ಅಣ್ಣ ಬಂದು ಏನೋ ID ಕಾರ್ಡ್ ಎತ್ಕೊಂಡು ಹೋಗ್ಬಿಟ್ರು. ಅದು ನಾಯಿ ಭಾಗ ತಗಲಾಕೊಂಬ. ನಮ್ಮಲ್ಲಿ 3 ನಾಯಿ ಇದೆ. ಒಂದು ಸಣ್ಣ ನಾಯಿ, 2 ದೊಡ್ಡ ನಾಯಿ. ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ 2 ನಾಯಿಗಳನ್ನ ಈಚೆ ಕಾಂಪೌಂಡಲ್ಲಿ ಬಿಟ್ಬಿಡ್ತೀವಿ. ಈ ನಾಯಿ ಬೀದಿ ನಾಯಿ ಕಾಂಪೌಂಡಲ್ಲಿ ತಗಲಾಕೊಂಡ್ಬಿಟ್ಟಿದೆ. ಯಾಕೆ ಅಣ್ಣ ಕ್ಲೋಸ್ ಮಾಡ್ಬಿಟ್ಟು ಅವ್ನು ಗೇಟು. ಈ 2 ನಾಯಿ ಈಚೆ ಬಿಟ್ಟಿದ ತಕ್ಷಣ ನಮ್ಮ ಸ್ಟೈಲ್ ಈಚೆನೇ ಹೋಗಿಲ್ಲ. ಕೆಲವು ನಾಯಿ ಹಂಗೇನೆ RSS ಅವ್ರು ಅಲ್ಲಿದ್ರೆ ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ. ನಮ್ಮ ಸ್ಟೈಲಿ ಏನಿದ್ರು ಗೇಟ್ ಹಾಕ್ಬಿಟ್ಟು ಒಳಗಡೆ ಬಿಟ್ರೆ ಗೇಟ್ ತೆಗೆದ್ಬಿಟ್ರೆ ಅದು ನಮ್ಮ ಸ್ಟೈಲಿ ಹೆಂಗೆ ಆರ್ಚಾಡುತ್ತೆ ಅಂದ್ರೆ ಬಿಟ್ರೆ ಫೈಟ್ ಮಾಡುತ್ತೆ ಅನ್ಬೇಕು. ನಮ್ಮ ಮನೆ ಕಾಂಪೌಂಡ್ ಗೇಟ್ ತೆಗೆದಿದ ತಕ್ಷಣ ಓಡ್ಬಂದು ಒಳಗೆ ಕೂತ್ಕೊಂಡ್ಬಿಡ್ತದೆ. ಇದು ನಮ್ಮ ಸ್ಟೈಲಿ. ಕೆಲವು ಜನರು ಹಂಗೇನೆ ಬಿಟ್ರೆ ಫೈಟ್ ಮಾಡ್ತಾರೆ ಅನ್ಬೇಕು. ಹತ್ರನೇ ಹೋಗಲ್ಲ. ಅಲ್ಲಿ ಕೆಂಪು ಕಲರ್ ಬಾವುಟ ಇತ್ತು, ಇದ್ರೆ ಏನು ಇಲ್ಲ, ಅಲ್ಲಿ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ರು, ಬ್ರೌನ್ ಕಲರ್ ಚಡ್ಡಿ, ಬಿಳಿಗರ ಚಡ್ಡಿ. ಏನು ಅವ್ರು RSS ಅವ್ರಿದ್ರೇನು ಸ್ಟೈಲ್ ಹೋಗೋದೇ ಇಲ್ಲ ಅಲ್ಲೇ. ಆದ್ರೆ ಈ ಚಾಂಪ್ ಇದೆಯಲ್ಲ, ಈ ಚಾಂಪ್ ಹೊಂಟೋಯ್ತು. ಈ ಚಾಂಪ್ ಹೋಗಿ ಸುಮಾರು ಹೊತ್ತಾಗ್ಬಿಟ್ಟಿದೆ. ನಂಗೆ ಆಯ್ನ ಈಚೆ ಕಟ್ಟಿ ಬಿಟ್ಬಿಟ್ಟು ಈ ಚಾಂಪ್ ಏನ್ ಮಾಡ್ತದೆ, ಅದತ್ತ ಚೆನ್ನಾಗಿ ಆಟ ಆಡ್ತಾ ಇತ್ತು. ಈ ಕೆಲವು ನಾಯಿ ಹಂಗೇನೆ, ನಾನು ಫ್ರೆಂಡು ನೀನು ಫ್ರೆಂಡು ಉರ್ಲಾಡೋದು. ನಾನು ವಿಶ್ವಾಸಿ. ಅಲ್ಲೇಲೋಯ ನೋಡ್ರಿ, ನಾಯಿ ಬಗ್ಗೆ ಮಾತಾಡಿ. ನಾಯಿ ನೆನ್ನೆ ನಡೆದಿದ್ದ ಪಿಕ್ಚರ್ ಇದು. ಬೇಕಾದ್ರೆ ನನ್ನ ಮಕ್ಕಳನ್ನ ನೆನ್ತೀನಿ ಕೇಳಿ ನೋಡ್ರಿ. ಸ್ಟೈಲಿ ಚಾಂಪ್ ಹೋಗ್ಬಿಟ್ಟು ಏನು ಆಟ ಆಡ್ತಾ ಇದೆ. ನಾನು ಫ್ರೆಂಡು ನೀನು ಫ್ರೆಂಡು ರಾ. ಕೆಲವು ಜನರು ಹಂಗೆ ಈಚೆ ಬೀದಿ ಹೋಗೋ ಬಸ್ನೆಲ್ಲ ಒಳಗಡೆ ರಾ. ಅಲ್ಲೇ ಅಲೋಯ ಆಟ ಆಡ್ತಾ ಇದ್ದ.
ಕೆಲವು ಜನರು ರಂಜನೆ, ಸಭೆನೂ ಬೇಕು, ಲೋಕನೂ ಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಯಾರು ಎರಡನ್ನು ಸೇವಿಸ್ಲಿಕ್ಕೆ ಆಗಲ್ಲ. ಎರಡೂ ಧನವನ್ನು ನನ್ನನ್ನು ಸೇವಿಸ್ಲಿಕ್ಕಾಗಲ್ಲ, ದೇವರ ರಾಜ್ಯವನ್ನು ಸೇವಿಸ್ಲಿಕ್ಕಾಗಲ್ಲ. ಇಲ್ಲ ಒಂದು ಅಲ್ಲಿ ಕಾಲಿಡು, ಇಲ್ಲ ಒಂದು ಇಲ್ಲಿ ಕಾಲಿಡು. ನಮ್ಮ ಚಾಂಪ್ ಹಂಗೇನೆ, ನಮ್ಮ ಹತ್ರ ನೋಡಿದ್ರೆ ಓ ಯಾರನ್ನೂ ಹೊರಗಡೆ ಬಿಡಲ್ಲ ಅನ್ಬೇಕು. ಬಿಟ್ಟಿದ ತಕ್ಷಣ ಫ್ರೆಂಡು ಆನೆ ಕಡಕಾಗೈತೆ, ಆಟ ಆಡ್ತಾ ಇದೆ. ಎಷ್ಟೋ ವರ್ಷದ ಫ್ರೆಂಡ್ ತರ ಅವತ್ತೇ ಬಂದದ್ದು ಗೇಟ್ ಒಳಗಡೆ. ಅಲ್ಲಲ್ವಯ್ಯ, ಈಗ ನೀವ್ ಹೇಳ್ರಿ, ಎಷ್ಟು ಜನ ಸೈತನ ಫ್ರೆಂಡ್ ಮಾಡ್ಕೊಂಡಿದ್ದೀರಿ. ಅಲ್ಲಲ್ವಯ್ಯ. ಆಮೇಲೆ ನಾನು ತೇಜಸ್ಸು ಬ್ಲೆಸ್ಸಿನ, ಅಯ್ಯೋ ಪಪ್ಪ ನಾಯಿ ನಾಯಿ, ನಾನೆಲ್ಲ ಕಚ್ಬಿಡ್ತೇನೆ ನಮ್ಮ ನಾಯಿಗೆ. ಯಾಕಂದ್ರೆ ನಮ್ಮ ನಾಯಿ ಚಿಕ್ಕ ಚಿಕ್ಕ ಸಿಡ್ಸು ಗೊತ್ತಲ್ಲ ನಿಮಗೆ, ಅದು ಚಿಕ್ಕ ಚಿಕ್ಕ ನಾಯಿಗಳೇ. ಓ ಎಲ್ಲ ಕಚ್ಬಿಡ, ನಾನು ಹಂಗೆ ಬನ್ನಿನಲ್ಲಿ ಓಡ್ ಬಂದೆ. ಬನ್ನಿನಲ್ಲಿ ಓಡ್ ಫಸ್ಟ್ ಪರಕೆ ಎತ್ಕೊಂಡೆ, ಪರಕೆನ ಉಲ್ಟಾ ಮಾಡ್ಕೊಂಡೆ. ಹೋಗಿ ನೋಡ್ತೀನಿ ಆ ಕಡೆ ಈ ಕಡೆ ಓಡ್ತಾ ಇದೆ. ಹೋಗ್ಬಿಟ್ಟು ತಲೆ ಮೇಲೆ ರಾಪದ ಒಂದಾಗದೆ. ನಾಯಿ ಆಯ್ತು. ನಾನು ಅವಾಗ ಅನ್ಕೊಂಡೆ ಯಾಕೋ ಈ ನಾಯಿ ವೀಕ್ ಇದ್ದಂಗಿದೆ. ಆಮೇಲೆ ಒಂದು ಕಡೆ ಭಯ, ಪರಕೆ ಹೊಡೆದು ಕಿತ್ತೋಗ್ಬಿಟ್ರೆ ನಾನು ತಗೊಂಡ್ಬರ್ಬೇಕು. ಅದಕ್ಕೆ ನಾನೇನು ಮಾಡಿದೆ, ಪರಕೆನ ಹಂಗೆ ಬಿಟ್ಬಿಟ್ಟು ಪಕ್ಕದಲ್ಲಿ ಒಂದು ಕೋಲಿತ್ತು, ಕೋಲ್ ಎತ್ಕೊಂಡೆ. ಆ ಕೋಲ್ ಜೊತೆ ತಗಲಾಗ್ಬಿಟ್ಟು ನಾಯಿ ಅಂದ್ರೆ ಬೊಗಳ್ತಲ್ಲ, ಏನಿಲ್ಲ, ಬಿಟ್ಬಿಡು ಅಂತ ಹೇಳ್ತಾ ಇದೆ. ಹಂಗು ತೆಗೆದು ಒಂದು ಬೆನ್ನ ಮೇಲೆ ಆಗ್ದೆ, ಅಲ್ಲೇ ಬಾಲ ಆಡಿಸ್ತಾ ಇದೆ. ಈಗ ಯಾವ್ದಾದ್ರು ನಾಯಿ ತುಂಬ ಪಳಗ್ಬಿಟ್ರೆ ಫ್ರೆಂಡ್ಲಿಗೆ ಬಾಲ ನಾನು ಹೊಡಿತಾ ಇದ್ದೀನಿ, ಇದು ಬಾಲ ಆಡಿಸ್ತದೆ. ನಾವು ಹಂಗೆ ಕೆಲವು ಟೈಮಲ್ಲಿ ಹೊಡಿವಾಗ, ಕೆಲವು ಸಮಯ ನೋಡುವಾಗ ಅಯ್ಯೋ ಅನ್ಸುತ್ತೆ. ಬಾ ಎಷ್ಟು ಪ್ರಾರ್ಥನೆ ಮಾಡೋದು, ಪಾಪ ಅವನಿಗೆ ಎಷ್ಟು ಏಟ್ ಆಗುತ್ತೆ ಅರ್ಥ ಆಗಿಲ್ಲ. ನಾನು ಉಪವಾಸ ಮಾಡಿ ಮಾಡಿ ಎಷ್ಟು ಹೊಡಿದ್ ಪಾಪ ಅವನಿಗೆ, ಅದು ಬಾಲ ಸೈತಾನ ಕೆಲವು ಟೈಮಲ್ಲಿ ಹಂಗೆ ಬಾಲ ಆ ಬಾಲ ಅಲಾಡಿಸಿ ನಾಟಕ ಮಾಡ್ಕೋ. ಅಯ್ಯೋ ಪಾಪ, ಇದು ವಾಕ್ಯ ಹೇಳಿದ ಗೊತ್ತಾ, ಕಡೇ ದಿನದಲ್ಲಿ ಸುಳ್ಳು ಬೋಧಕರು ಬರ್ತಾರೆ, ಅದ್ರಲ್ಲಿ ನಾವು ಯುದ್ಧದಲ್ಲಿ ಎಚ್ಚರವಾಗಿರ್ಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ನೀವು ಎಷ್ಟೇ ಹೊಡೆದ್ರು ಕೂಡ ಬಾಲ ಅಲ್ಲಾಡಿಸುವ ಹಾಗೆ ಕಡೆ ದಿನಗಳಲ್ಲಿ ಬೋಧನೆಗಳಿರ್ತದೆ, ಎಚ್ಚರವಾಗಿರ್ರಿ. ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಎಚ್ಚರವಾಗಿರುವಂತವನನ್ನ ಯಾವ ದುರುಪದೇಶವಾಗಲಿ, ಕಳ್ಳ ಕ್ರೈಸ್ತನಾಗಲಿ, ಕಳ್ಳ ಪ್ರವಾದಿ ಆಗಲಿ ಮುಟ್ಟಕ್ಕಾಗಲ್ಲ, ಕೆಡವಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಶೋಧನೆ ಕಾಲ ಉಂಟು, ಶೋಧನೆಯ ಅವಧಿ ಉಂಟು, ಅವುಗಳಿಗೆ ಒಳಗಾಗಬಾರ್ದಂದ್ರೆ ಇವಾಗಿಂದಲೇ ನೀವು ಎಚ್ಚರವಾಗಿದ್ದು, ಇವಾಗಿಂದಲೇ ನೀವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ಎರಡೇ ಏಟ್ ಹಾಕಿದ್ದು, ಮೂರನೇ ಏಟ್ ಹಾಕಕ್ಕೆ ನನಗೆ ಮನಸ್ಸು ಬಂದಿಲ್ಲ. ಅಯ್ಯೋ ಅನ್ಸ್ಬಿಡ್ತು. ನನ್ನ ಮಗ ಗೇಟ್ ತೆಗ್ದ ಪುಸ್ತಕ ನೋಡೋದು. ಹಲ್ಲೆಲೂಯಾ. ಕೆಲವು ಶಕ್ತಿಗಳಿಗೆ ಎಷ್ಟು ಹಾಕಿದ್ರು ಹೋಗಲ್ಲ, ಅದನ್ನು ಸಾಯಿಸಲೇಬೇಕು. ಅದು ಬಲಿಷ್ಠ ಶಕ್ತಿಗಳು. ಕೆಲವು ಶಕ್ತಿಗಳು ಅಂದ್ರೆ ಸಾಕು ಓಡ್ಬಿಡ್ತವೆ. ಈ ಕೆಲವು ಶಕ್ತಿಗಳು ನೋಡ್ರಿ, ಎರಡೇ ಏಟ್ ಹಾಕಿದ್ದು ಬಾಲ ಮುದ್ರಕೊಂಡ್ಬಿಡ್ತು. ಹಲ್ಲೆಲೂಯಾ. ಒಂದೊಂದು ಕಡೆ, ಒಂದೊಂದು ಊರಲ್ಲಿ, ಒಂದೊಂದು ಜಾಗದಲ್ಲಿ, ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಶಕ್ತಿ ಇರ್ತದೆ. ಬಟ್ ದೇವರ ವಾಕ್ಯ ಬೀಳ್ತದೆ. ಈ ಲೋಕದಲ್ಲಿರುವಂಥ ಎಲ್ಲ ದೇವರು ಎಷ್ಟು ಕ್ಲೀನಾಗಿ ಮೆನ್ಷನ್ ಮಾಡ್ತಾರೆ ನೋಡ್ರಿ. ಈ ಪ್ರಪಂಚದಲ್ಲಿರುವಂಥ ಎಲ್ಲ ಶಕ್ತಿಗಿಂತಲೂ ನಿಮ್ಮ ಒಳಗಡೆ ಇರುವವನು ದೊಡ್ಡವನಾಗಿದ್ದಾನ, ಹೆಚ್ಚಿನವನಾಗಿದ್ದಾನ. ಅವನ ಶಕ್ತಿ ಭಯಂಕರ. ಅವನ ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಗಳ ಕರ್ತನು. ಅವನ ಮುಂದಗಡೆ ಎಲ್ಲವೂ ಅಡ್ಡ ಬೀಳುತ್ತ, ಅವನ ಪಾದಕ್ಕೆ ಎಲ್ಲವೂ ಅಡ್ಡ ಬೀಳುತ್ತ, ಅವನ ಪಾದಕ್ಕೆ ಎಲ್ಲವೂ ಮೊಳಕಾಲಾಗುತ್ತೆ. ಹಲ್ಲೆಲೂಯಾ. ನಾವೆಲ್ಲರೂ ಎದುರು ನಿಂತ್ಕೊಳ್ಳೋಣ. ಒಂದೇ ಒಂದು ಹಾಡಾಡ್ತೀನಿ. ಆ ಕೃಪೆ, ಆ ಮಹಿಮೆ, ಆ ಬಲ ಹೊಂದಿಕೊಳ್ಳೋರು ಹೊಂದಿಕೊಳ್ಳ್ರಿ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಹಾಡಬೇಕು. ಪಾಠ ತೆಗೀರಿ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲರೂ ಆಡಬೇಕು, ಎಲ್ಲರೂ ಒಪ್ಪಿಸ್ಕೊಡ್ಬೇಕು. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ
ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ. ಹಾಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯು ಪಾದನ. ಎಲ್ಲರೂ ಸೇರಿ ಶ್ರೀ ಯೇಸು ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯು ಪಾದನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ ಉನ್ನತರ ಪುಣ್ಯ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದನಾಮ. ಎಲ್ಲರೂ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪಾದನಾಮ. ಭೂತಬಾಧಿತರಿಗೆ ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯು ಪಾದನಾಮ. ಎಲ್ಲರೂ ಒಪ್ಪಿಸಿಕೊಂಡವರಾಗಿ ಹಲ್ಲೆಲೂಯಾ ಶ್ರೀ ಯೇಸು ಪಾಪಿಗೆ ಪಾದನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯು 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 ಪಾದನಾಮ. ಒಂದು ದೈವ ಶಕ್ತಿ ದೇವರ ಕಾಲ ಪ್ರಕಟವಾಗಲಿ. ದೇವರ ಕಾಲ ಪ್ರಕಟವಾಗಲಿ, ದೈವ ಶಕ್ತಿ ಪ್ರಕಟವಾಗಲಿ. ಪ್ರಾರ್ಥನೆಯ ಕೃಪೆ, ಪ್ರಾರ್ಥನೆಯ ಕೃಪೆ, ಪ್ರಾರ್ಥನಾ ಆತ್ಮ, ಪ್ರಾರ್ಥನಾ ಆತ್ಮ ಈ ಸಭೆ ಮೇಲೆ, ಈ ಜನರ ಮೇಲೆ ಓ ಸುರಿಸಲ್ಪಡಲಿ. ರಾ ರಾ fire in the name of Jesus. ಓದಿಕೊಳ್ಳ್ರಿ. ಪ್ರಾರ್ಥನಾ ಕೃಪೆ, ಪ್ರಾರ್ಥನೆಯ ವರ ದಾವೀದನ ಮೇಲೆ ಸುರಿಸಿದ ಆತ್ಮ. ಎಸ್ ಎಸ್ ಒದಗೋ. ಎಸ್ ಒದಗೋ, ಒದಗೋ, ಒದಗೋ.
Rabababababa, dagadabo. Rika bada dagadaba. Yes, yes, yes. Wadiga. Wadiga. Ha 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 ha. ಪ್ರಾರ್ಥನಾ ಕೃಪೆ ಕೃಪೆ ಅಗ್ನಿ 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 ಫೈರ್ ಫೈರ್ ಯಸ್ 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 ಹೋಲಿ ಸ್ಪಿರಿಟ್ ಯಸ್ ಒದಗೋ 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 ರಾಬಾಬಾಬಾಬಾ ಡಗಡಬೋ ಕೃಪೆ 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 ಫೈರ್ 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 ಯಸ್ ಅಗ್ನಿ ಅಗ್ನಿ ಕೃಪೆ ಕೃಪೆ ಒದಗೋ ಯಸ್ ಆ ಕೃಪೆ ಇರಲಿ ra 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 yes Jesus ah 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 wow ha sha ba 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 pa 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 rika ba da daga da bo rika ma na ಪ್ರಾರ್ಥನಾ ಆತ್ಮ ಪ್ರಾರ್ಥನಾ ಆತ್ಮ ಪ್ರಾರ್ಥನೆಯ ಕೃಪೆ ದಗ 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 ಶಬ್ದವಾದಿಗಾರಗಸೆ ಪ್ರೌಢ ಪ್ರಮಾಣ ರಿಖಲ್ಮಾನ ಪ್ರಾರ್ಥನೆಯ ಕೋಣೆ ಒಳಗಡೆ ಕೂತುಕೊಳ್ಳುವ ಕೃಪೆ ಕೃಪೆ ಪ್ರಾರ್ಥನೆ 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 ಪ್ರಾರ್ಥನೆಯ ಕೃಪೆ ಪ್ರಾರ್ಥನೆಯ ಕೃಪೆ ಪ್ರಾರ್ಥನೆಯ ವರ ಎಸ್ 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 ನಾವು ಕೇಳ್ತಾ ಇದ್ದೇವೆ ನಮಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಕೊಡ್ರಿ ನನ್ನನ್ನು ತುಂಬಿಸಿರಿ ಈ ಪಾತ್ರೆ ತುಂಬಲಿ ಈ ಪಾತ್ರೆ ಹೊರಸೂಸಲಿ ರಾಬಾದ ಡಗದಬೋ ಟಟ 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 ಡಡ ಪದ ಟಗದಬೋ ಪಾದ ಡಗದ ಬಾದ ರಿಖಮಾದ ರಿಖಮ ಡಗದಗ ಬಾದ ಡಗದಬೋ ರಿಖಮಾದ daga 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 shaba da da ga da bo rika mana ra ba 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 da da ga da ba rika mama da da ga da bo rika mama da da ga da bo rika mana ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ನಾಮ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ ಹಾಲೆಲೂಯ ಶ್ರೀ ಯೇಸು ನಾಮ ಪ್ರಾರ್ಥನಾ ಆತ್ಮ ಪ್ರಾರ್ಥನೆಯ ಮೋಡ ಪ್ರಾರ್ಥನಾ ಮೋಡ ಇಲ್ಲಿ ಕಲಿಲಿ ಹೋ 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 ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಹಾಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಹಾಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಹಾಲೆಲೂಯ ಶ್ರೀ ಯೇಸು ನಾಮ ಅತಿಶಯ
Yes! Shabada da 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 ba rikamana. Ho ra ba ba da 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 ba rikamama da 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 bo. Jesus, 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 Jesus. Jesus, 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 ಮಹಿಮೆ 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 ಮಹಿಮೆ. ಈ ಸಭೆ ಜನರು ಆ ಪ್ರಾರ್ಥನಾ ಕೃಪೆಯಿಂದ, ಆ ಪ್ರಾರ್ಥನಾ ಆತ್ಮದಿಂದ ಈ ಸಭೆ ತುಂಬಲಿ, ಈ ಸಭೆ ತುಂಬಲಿ, ಈ ಸಭೆ ಜನರು ತುಂಬಲಿ. ಓ ಗ್ಲೋರಿ ಗ್ಲೋರಿ. ಎಸ್ ರಿಕಮಾನ ಪ್ರೌಢ ಪ್ರಮಾಣ. ಪ್ರಾರ್ಥನೆ ಪ್ರಾರ್ಥನೆ ಇವತ್ತಿನಿಂದ ಪ್ರಾರ್ಥನೆಯ ಕೃಪೆಯಲ್ಲಿ, ಪ್ರಾರ್ಥನಾ ಆತ್ಮದಲ್ಲಿ, ಪ್ರಾರ್ಥನಾ ವರದಲ್ಲಿ ಎದ್ದೇಳು. ಪ್ರಾರ್ಥನೆಯ ಅಭಿಷೇಕ, ಪ್ರಾರ್ಥನೆಯ ಅಭಿಷೇಕದ ತೈಲ ಇವರುಗಳ ಮೇಲೆ ಹಂಚಲ್ಪಡಲಿ, ಇವರುಗಳ ಮೇಲೆ ತೈಲ ಸುರಿಸಲ್ಪಡಲಿ. ರಾ ಬಾ 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 ದ ಡ ಗ ದ ಬಾ ದ ಡ ಗ ದ ಬೋ ರಿಕ ಬಾ ಬಾ ದ ಟ ಕ ದ ಬೋ ರಿಕ ಮ ದ ಡ ಗ ದ ಬೋ ರಿಕ ಮಾರ ದ ಗ ದ ಗ ದ ಗ ದ ಗ ಶಬ್ದವಾದಿಗಾರಗಸಿ. Jesus. 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 ದೇವರ ಆತ್ಮನೇ, ನಿಮಗೆ ಮಹಿಮೆ ದೇವರೇ. ನೀವು ಮಾತಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಚಲನೆಯಲ್ಲಿ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಈ ಜನರನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ. ಆಶೀರ್ವಾದದೊಂದಿಗೆ ಈ ಮಕ್ಕಳಿಂದ ಕಳಿಸಲ್ಪಡಲಿ. ಬಿದ್ದು ಹೋದ ದಾವೀದನ ಗೂಡಾರವನ್ನ ಮತ್ತೆ ಎತ್ತು ನಿಲ್ಲಿಸಿದ ಹಾಗೆ ಪ್ರಾರ್ಥನಾ ಜೀವಿತ ಯಾರ್ದು ಬಿದ್ದೋಗಿದೆಯೋ, ಯಾರ್ದು ಕೆಡವಲ್ಪಟ್ಟಿದೆಯೋ, ಇವತ್ತು ಎತ್ತಿ, ಎಸ್, ಇವತ್ತು ಎತ್ತಿ ನಿಲ್ಲಿಸಲ್ಪಡಲಿ, ಎತ್ತಿ ನಿಲ್ಲಿಸಲ್ಪಡಲಿ. ವಿಶೇಷವಾದ ಬಲ ಕೃಪೆ ಕೊಟ್ಟು ನಡೆಸಿ ಇವರುಗಳನ್ನ ಅನುಗ್ರಹಿಸಿ ಪ್ರಾರ್ಥಿಸಿದ್ದಾನೆ. ಮಹಿಮೆ ನಿಮಗೆ. ಎಲ್ಲವನ್ನ ಬೇಗನೆ ಬರಲಿಕ್ಕೆ ಇರುವ ಕ್ರಿಸ್ತೇಶುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ.